ನಮಸ್ಕಾರ ವೀಕ್ಷಕರೇ, ರಾಜಪಥ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ನಿಮ್ಮೆಲ್ರಿಗೂ ಆಶ್ಚರ್ಯ ಆಗಿರಬಹುದು, ರಾಜಪಥ ಯಾಕೆ? ಪ್ರತಿಯೊಬ್ಬರಿಗೂ ಕೂಡ ಒಂದು ಹಾದಿ ಇರುತ್ತೆ. ಅದು ಬೆಳೆದು ಬಂದಂತಹ ಹಾದಿ ಇರಬಹುದು, ಅಥವಾ ವೃತ್ತಿ ಜೀವನದಲ್ಲಿ ನಾವು ಬೆಳೆಯುವಂತಹ ಹಾದಿ ಇರಬಹುದು, ಅಥವಾ ನಾನು ಈ ದಾರಿನಲ್ಲಿ ಹೋಗ್ಬೇಕು ಅಂದ್ಕೊಂಡಂತಹ ಹಾದಿ ಇರಬಹುದು. ಅದೆಲ್ಲದಕ್ಕೂ ಕೂಡ ಸರಿಯಾದ ಪಥ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ರಾಜಪಥ. ಯಾಕಂತಂದ್ರೆ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜರು ಹಾಕೊಟ್ಟಂತಹ ಪಥ ಏನಿದೆಯಲ್ಲ, ಅದು ಬಹಳ ದೊಡ್ಡದಾಗಿದೆ ಮತ್ತು ಸದಾಕಾಲ ಮನಸ್ಸಿನಲ್ಲಿ ಸ್ಮರಿಸುವಂತದ್ದಾಗಿದೆ. ಆ ಪಥವನ್ನ ಮುನ್ನಡೆಸ್ತಾ ತಮ್ಮದೇ ಆದಂತಹ ರೀತಿಯಲ್ಲಿ ಜನಗಳ ಜೊತೆ ಬೆರೆತು ತಮ್ಮದೇ ಆದಂತಹ ಒಂದು ಕಾರ್ಯವೈಖರಿಯನ್ನ ನೀಡಿ ಈಗ ನಾನು ಅಧಿಕೃತವಾಗಿ ಜನಸೇವೆಯನ್ನ ಮಾಡಬೇಕು. ಎಸ್, ದಿಸ್ ಇಸ್ ದ ಟೈಮ್. ಇದು ನನ್ನ ಸಮಯ ಬಂದಿದೆ. ನಾನೀಗ ಜನರ ಜೊತೆ ಬೆರಿಬೇಕು, ಇನ್ನಷ್ಟು ಜನರ ಸೇವೆಗೆ ನಾನು ತೊಡಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ತಮ್ಮದೇ ಆದಂತಹ ಒಂದು ಹೊಸ ಪಥದಲ್ಲಿ ನಡೀತಾ ಇರೋರು ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು, ಜೊತೆಗೆ ಸಂಸದರು ಆಗಿರುವಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು. ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಬಹಳ ದಿನದಿಂದ ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಕಾಯ್ತಾ ಇದ್ವಿ. ಕಡೆಗೂ ಕೂಡ ಅವರು ನಮ್ಮ ಒಂದು ಕರೆಗೆ ಸ್ಪಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೆ ನಮಸ್ಕಾರ. ನಿಮ್ಗೆ ಮತ್ತೆ ನಿಮ್ಮ ಎಲ್ಲ ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳು. ಈ ಸಂದರ್ಭದಲ್ಲಿ ಯುಗಾದಿಯ ಒಂದು ಶುಭಾಶಯಗಳನ್ನು ಕೂಡ ಸಲ್ಲಿಸುತ್ತೇನೆ. ಸರ್, ಫಸ್ಟ್ ಆಫ್ ಆಲ್ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಮೈಸೂರು ಕೊಡಗು ಕ್ಷೇತ್ರದ ಸಂಸದರು, ನಾನು ಕೂಡ ಇದೇ ಊರಿನವಳಾಗಿರೋದ್ರಿಂದ ಬಹಳ ಹೆಮ್ಮೆ ಇದೆ. ನಿಮ್ ಜೊತೆಗೆ ನಮ್ಮ ಮಾತುಕತೆ. ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ನಾವು ಅಟ್ಲೀಸ್ಟ್ ನಾನು ವೋಟ್ ಮಾಡ್ಲೇಬೇಕು ಈ ಸಲ ಅಂತ ಹೇಳಿ ಕೆಲಸವನ್ನ ಮುಗಿಸ್ಕೊಂಡು ಬಂದು ವೋಟ್ ಮಾಡಿದಂತ ಪ್ರಸಂಗ ಕೂಡ ಇದೆ. ಯಾಕಂದ್ರೆ ಒಂದು ಹೆಮ್ಮೆ ಅದು. ನಮ್ಮೂರಿನ ರಾಜ್ರು ನಮ್ಮನ್ನ ಆಳುವಂತ ನಾಯಕರಾಗ್ತಾರೆ ಅಂತ ಅಂದಾಗ ಅದು ನಿಜಕ್ಕೂ ಕೂಡ ಅದು ಎಲ್ರಿಗೂ ಆ ಅವಕಾಶ, ಅದೃಷ್ಟ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಅಂಡ್ ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಕೆಲಸ ಕಾರ್ಯಗಳು? ಎಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಆರೋಗ್ಯವಾಗಿದ್ದೀನಿ ಮತ್ತು ಕೆಲಸನೂ ಕೂಡ ಯಾವುದೇ ಒಂದು ನಮ್ಮ ಕಡೆಯಿಂದ ಯಾವುದೇ ಒಂದು ದೂರು ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ರಾಜರಾಗಿದ್ದವರು ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾಗಿ ಈಗ ಜನಪ್ರತಿನಿಧಿಯಾಗಿ ಸಂಸದರಾಗಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಹೊಸ ಜವಾಬ್ದಾರಿ. ಅಧಿಕೃತವಾಗಿ ನೀವು ಹೇಳೋ ಹಾಗೆ ಹಿಂದೆ ಇದ್ದಿದ್ದ ಪರಂಪರೆ, ಹಿಂದೆ ಇದ್ದಿದ್ದ ಪದ್ಧತಿಗಳೆಲ್ಲ ಏನು ಬರೀ ಸಾಂಸ್ಕೃತಿಕ ಒಂದು ದೃಷ್ಟಿಯಲ್ಲಿ ಮುಂದುವರಿತಾ ಬಂದಿದೆ. ಬಾಕಿದೆಲ್ಲ ಆಡಳಿತ ಇರ್ಬೋದು, ಆಳ್ವಿಕೆ ಇರ್ಬೋದು, ಅದೆಲ್ಲಾನು ಕೂಡ 50ರಲ್ಲೇ ನಮ್ಮ ತಾತನವರು ವಿಸರ್ಜನೆ ಮಾಡಿದ್ರು. ನಂತರ 72ರಲ್ಲಿ ಏನು ಪದವಿಗಳಿತ್ತು ಅದು ಸಂವಿಧಾನದಲ್ಲೂ ಸಹ ರದ್ದು ಮಾಡಿದ್ರು. ಸೊ ನಾವೆಲ್ಲ ಅದು 20 ವರ್ಷ ಆಗಿದ ನಂತರ ಹುಟ್ಟಿದವರು, ಪ್ರಜಾಪ್ರಭುತ್ವದಲ್ಲೇ ಬೆಳೆದಿರೋರು. ಸೊ ಅದಕ್ಕಾಗಿ ನಮ್ಗೇನು ಬೇರೆ ರೀತಿಯ ಒಂದು ದೃಷ್ಟಿಕೋನ ಇಲ್ವೇ ಇಲ್ಲ. ಪ್ರಜಾಪ್ರಭುತ್ವ ಅಂತೆ ನಾವು ಕೆಲಸ ಮಾಡ್ತಾ ಇದೀವಿ. ಮತ್ತು ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರ ನಿಜಕ್ಕೂ ಅನನ್ಯವಾದ ಒಂದು ಕ್ಷೇತ್ರ. ಬಹಳಷ್ಟು ಏನು ಇಡೀ ಭಾರತದಲ್ಲಿ ಏನು ವೈವಿಧ್ಯತೆ ಇದೆ, ಆ ವೈವಿಧ್ಯತೆ ನನ್ನ ಕ್ಷೇತ್ರದಲ್ಲೇ ನೀವು ನೋಡ್ಬೋದು. ವಿಸ್ತಾರವಾದ ಕ್ಷೇತ್ರ. ಕಡ್ಕೋಲ ಇಂದ ಸಂಪಾಜೆ ನೇರವಾಗಿ ನಾವು ನಿರಂತರ ಒಂದು ಪ್ರಯಾಣದಲ್ಲೇ ಇರಬೇಕಾಗಿರುವಂತದ್ದು ಇಂಥ ಕ್ಷೇತ್ರ ಇದೆ. ಮತ್ತು ಇನ್ನು ಮೈಸೂರು ನಗರದಲ್ಲೇ ಎಷ್ಟೋ ಕೆಲಸಗಳು ಇರ್ತದೆ. ಸುತ್ತ ಇರುವಂತದ್ದು ಮೈಸೂರು ಗ್ರಾಮಾಂತರದಲ್ಲೂ ಬಹಳಷ್ಟು ಕೆಲಸ ಇದೆ. ಒಂದು 5-6 ತಾಲೂಕು ಏನು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಸೇರಿಲ್ದೇ ಇದ್ರು ಸಹ ಅವರು ನಮ್ಮ ಕಡೆಗೆ ಬರ್ತಾರೆ ಕೆಲಸಕ್ಕಾಗಿ. ಅದು ಬಿಟ್ಟು ಕೊಡಗು ಭೌಗೋಳಿಕವಾಗಿ ನಮ್ಗೆ ಮೈಸೂರು ಏನ್ ಭಾಗ ಇದೆ ಅದಕ್ಕಿಂತ ದೊಡ್ಡದಾಗಿದೆ. ಸೊ ಅದರದೇ ಆದ ಒಂದು ಅನನ್ಯವಾದ ಒಂದು ಕೆಲವು ಚಾಲೆಂಜ್ಗಳಿದಾವೆ. ಅವ್ರದೇ ಆದ ಒಂದು ಪರಂಪರೆ ಇದೆ, ಅವ್ರದೇ ಆದ ಆಕಾಂಕ್ಷೆಗಳಿದೆ. ಸೊ ಇದೆಲ್ಲನೂ ಕೂಡ ಪ್ರತಿನಿಧಿಸೋದು ನಿಜಕ್ಕೂ ಒಂದು ಸೌಭಾಗ್ಯ ಮತ್ತೆ ಒಂದು ಸವಾಲು ಕೂಡ. ಆದ್ರೆ ಈಗ 1 ವರ್ಷ ಸುಮಾರು 10 ತಿಂಗಳು ಆಗಿದೆ. ಇನ್ನು 1 ವರ್ಷ ಜೂನ್ 4ನೇ ತಾರೀಕಕ್ಕೆ ನಾವು ಪೂರೈಸ್ತೀವಿ. ಅರ್ಥ ಆಗಿದೆ ಯಾವ ರೀತಿ ಕೆಲಸ ಮಾಡಬೇಕು, ಮತ್ತೆ ನಮಗೂ ಕೂಡ ಏನು ಗುರಿ ಇದೆ ಅದನ್ನು ಕೂಡ ಈಗ ಮುಂದೆ ಬಹಳ ಸ್ಪಷ್ಟವಾಗಿದೆ ಈ ಕ್ಷೇತ್ರಕ್ಕೆ. ಈ ಒಂದು ಕೆಲವೊಂದು ಜವಾಬ್ದಾರಿಗಳು ಅನಿರೀಕ್ಷಿತವಾಗಿ ಬಂದ್ಬಿಡತ್ತೆ. ನಿಮಗೆ ಅರಮನೆ ಜವಾಬ್ದಾರಿ ಇರಬಹುದು ಅಥವಾ MP ಆದಂತಹ ಜವಾಬ್ದಾರಿ ಇರ್ಬೋದು, ಎರಡೂ ಅನಿರೀಕ್ಷಿತ ಅಂತ ನೀವು ಈ ಹಿಂದೆ ಹೇಳಿದಂಥದ್ದನ್ನ ನಾನು ಕೇಳಿದೀನಿ. ಅದನ್ನ ಹೇಗೆ ತಾವು ಅಕ್ಸೆಪ್ಟ್ ಮಾಡಿದ್ರಿ ಅಂಡ್ ಯಾವ ರೀತಿ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ರಿ? ಸಂಪೂರ್ಣವಾಗಿ ಅದು ಅನಿರೀಕ್ಷಿತ ಅಲ್ಲ. ಯಾಕಂದ್ರೆ ಮುಖ್ಯವಾಗಿ MP-ಲಾದ್ರೂ ನಮ್ಗೆ ಒಂದು ಮತ್ತೆ ಇದು ಅರಮನೆ ಒಂದು ಜವಾಬ್ದಾರಿಲೂ ಸಹ ನಾವು ಒಂದು ಚಾಯ್ಸ್ ಇದ್ದೇ ಇತ್ತು, ಒಪ್ಕೊಳ್ಳೋದೋ ಇಲ್ವೋ ಅಂತ. ಆದ್ರೂ ಸಹ ಒಂದ್ ರೀತಿ ಅದನ್ನ ನಮ್ ಮುಂದೆ ಆ ಒಂದು ಆಯ್ಕೆ ಮಾಡ್ಬೇಕಾಗಿರುವಂತ ಸಂದರ್ಭ ಬರುತ್ತೆ ಅಂತ ಅದು ನಿಜಕ್ಕೂ ಅನಿರೀಕ್ಷಿತ. ರಾಜಕೀಯ ಒಂದು ದೃಷ್ಟಿಕೋನದಲ್ಲಿ ನೋಡಕ್ ಹೋದ್ರೆ ಹೌದು, ನಾನು ಬಹಳಷ್ಟು ಸುಮಾರು 9 ವರ್ಷ ನಾನು ಹೇಳ್ತಾ ಇದ್ದೆ ಇಲ್ಲ ಆಸಕ್ತಿ ಇಲ್ಲ ಅಂತ ನನಗೆ. ಆದ್ರೆ 1 ವರ್ಷ ಹಿಂದೆ, ಈಗ ಸುಮಾರು 2 ವರ್ಷ ಆಗತ್ತೆ ಹಿಂದೆ
ನನಗೆ ಒಂದು ಜನರ ಸೇವೆ ಮಾಡೋದ್ರಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಅಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅನೇಕ ಪ್ರತಿಷ್ಠಾನಗಳಿತ್ತು, ಅರಮನೆಯ ಒಂದು ಸಂಸ್ಥೆಗಳಿತ್ತು, ಅದರ ಮೂಲಕ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನಮ್ಗೆ ಏನು ಅರಮನೆಗೆ ಬರ್ತಾ ಇರುವಂತದ್ದು ಬೇಡಿಕೆಗಳು ಮತ್ತೆ ಜನರ ಮುಂದೆ ಅವ್ರು ಏನೇನು ಅವರ ಆಕಾಂಕ್ಷೆ ಏನಿತ್ತು ಆ ಒಂದು ಚೌಕಟ್ಟಿನಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಈಗ ಈ ಒಂದು ಸಂಸದರ ಒಂದು ಏನು ಜವಾಬ್ದಾರಿ ಇದೆ, ಅದಕ್ಕೆ ಸೇರುವಂತದ್ದೇನು ಹಕ್ಕುಗಳು ಬರುತ್ತೆ, ಮತ್ತೆ ಅದ ಮೂಲಕ ನಾವು ಏನ್ ಮಾಡ್ಬೋದು ಸೇವೆ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನೂ ಬಹುಶಃ ಮುಂದೆ ನಮ್ಗೆ ಏನು ಈ ಚೌಕಟ್ಟಿನಲ್ಲಿ ಏನೇನು ಅವಕಾಶಗಳಿದೆ ಸಂಪೂರ್ಣವಾಗಿ ನಮ್ಗೆ ಮಾಹಿತಿ ಬರ್ತಾ ಇದೆ, ದಿನನಿತ್ಯ ಅದು ಹೆಚ್ಚಾಗ್ತಾ ಇದೆ ತಿಳುವಳಿಕೆ. ಸೊ ಇನ್ನೂ ಹೆಚ್ಚಾಗಿ ಜನರ ಸೇವೆ ಮಾಡುವಂಥದ್ದು ಅವಕಾಶ ಬಂದ್ರೆ ಅದೇ ಒಂದು ಸೌಭಾಗ್ಯ ಮತ್ತು ಅದು ಪರಿಹರಿಸ ಒಂದು ನಿಜಕ್ಕೂ ಒಂದು ತೃಪ್ತಿ ಸಿಗುತ್ತೆ ನಮ್ಗೆ. ಅಡ್ಜಸ್ಟ್ ಆಗಿದೆಯಾ ಸರ್ ರಾಜಕಾರಣ? ಇದನ್ನ ಅಡ್ಜಸ್ಟ್ ಮಾಡುವಂಥದ್ದು ಏನಿಲ್ಲ ಇಲ್ಲಿ. ನನ್ನ ಆಗ್ಲೇ ಒಂದು ರೀತಿ ಏನು ಅಧಿಕೃತವಾಗಿ ನಾವು ಪ್ರತಿನಿಧಿ ಆಗಿಲ್ದೇ ಇದ್ರು ಸಹ, ಅಧಿಕೃತವಾಗಿ ನಾವು ಪಬ್ಲಿಕ್ ಫಿಗರ್ ಆಗಿಲ್ದೇ ಇದ್ರು ಸಹ ಒಂದ್ ರೀತಿ ಆಗ್ಲೇ ಪಬ್ಲಿಕ್ ಆಗಿ ವಿ ಆರ್ ಆಲ್ವೇಸ್ ಅವೈಲೇಬಲ್. ನಮ್ಮ ಅರಮನೆ ಕಾರ್ಯಾಲಯದಲ್ಲೂ ಬಹಳಷ್ಟು ಆಹ್ವಾನಗಳು ಬರ್ತಾ ಇತ್ತು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಬೇರೆ ಬೇರೆ ಕಾರ್ಯಚಟುವಟಿಕೆಯಲ್ಲಿ ನಮ್ದು ಪಾತ್ರ ಇರಬೇಕು, ಬಹಳಷ್ಟು ಜನ ತಮ್ಮ ಕೆಲಸಕ್ಕಾಗಿ ಏನೋ ಒಂದು ವಿಚಾರಕ್ಕಾಗಿ ಏನಾದ್ರೂ ನಮ್ಗಿಂದ ಒಂದು ಸಹಾಯ ಆಗ್ಬೋದಾ ಅಂತಾನು ಕೂಡ ಒಂದಷ್ಟು ಬೇಡಿಕೆಗಳು ಬರ್ತಾ ಇತ್ತು. ಈಗ ಅದು ಅಧಿಕೃತ ಆಗಿರೋದು ಅಷ್ಟೇ. ಮತ್ತೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಇನ್ನು ಇದು ಕಚೇರಿ ಆಚೆ ಇರೋ ಕಾರಣಕ್ಕಾಗಿ ಇನ್ನಷ್ಟು ಆಕ್ಸೆಸಿಬಲ್ ಆಗಿರೋ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಹೆಚ್ಚಾಗಿ ಜನರು ಬರ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ರೆ ವ್ಯತ್ಯಾಸ ಇರೋದು ಒಂದೇನೆ, ಜನರು ಹೆಚ್ಚಾಗಿ ಇಲ್ಲಿ ಬರುವಂತದ್ದು ಅವಕಾಶ ಇದೆ. ಆದ್ರೆ ನಮ್ಗೇನು ಅಡ್ಜಸ್ಟ್ಮೆಂಟ್ ಮಾಡುವಂತದ್ದು ಏನು ಇರ್ಲಿಲ್ಲ ನಮ್ಗೆ. ಓಕೆ, ಕ್ಯಾಂಪೇನ್ಗೆಲ್ಲ ಹೋಗಿದ್ರೆ ನೀವು ಎಲೆಕ್ಷನ್ ಟೈಮ್ ಅಲ್ಲಿ, ಸೊ ಆಗ ಜನಗಳ ಸ್ಪಂದನೆ ಹೇಗಿತ್ತು ಸರ್? ಮೈಸೂರು, ಎಸ್ಪೆಷಲಿ ಮೈಸೂರಿನ ಜನರ ಸ್ಪಂದನೆ? ಮೈಸೂರು ಬಹಳ ದೊಡ್ಡ ಸಂಸ್ಥಾನ. ಇದು ನಮ್ಮ ಚಾಮರಾಜನಗರದಿಂದ ದಾವಣಗೆರೆವರೆಗೂ ಇತ್ತು. ಈ ಕಡೆ ಕೋಲಾರ ಇಂದ ನಮ್ಮ ಏನು ಇವತ್ತಿರೋಂಥದ್ದೇನು ಕೊಡಗು ಬಾರ್ಡರ್ ಇದೆ ಅಲ್ಲಿವರೆಗಿತ್ತು. ಮಲೆನಾಡು ಎಲ್ಲ ಮೈಸೂರು ಸೇರಿತ್ತು. ಸೊ ಬಹಳ ದೊಡ್ಡ ಒಂದು ಸಂಸ್ಥಾನ ಆಗಿತ್ತು ಮೈಸೂರು ಸಂಸ್ಥಾನ. ಅದ್ರ ಜೊತೆಗೆ ಆ ಸಮಯದಲ್ಲಿ ಎಲ್ಲ ಕನ್ನಡ ಮಾತಾಡುವ ಕ್ಷೇತ್ರಗಳನ್ನು ಮೈಸೂರಿಗೆ ಒದಗಿಸಾಯ್ತು. ಅದು 73ವರೆಗೂ ಮೈಸೂರು ಅಂತಾನೆ ಈ ರಾಜ್ಯವನ್ನು ನಾಮಕರಣ ಆಗಿತ್ತು, ಮೈಸೂರು ಅಂತಾನೆ ಕರಿತಾ ಇದ್ರು. ಬರೀ ಪುನರ್ ನಾಮಕರಣ ಆಗಿದ್ದು 73ರಲ್ಲಿ. ಸೊ ಅದಕ್ಕಾಗಿ ಯಾವತ್ತೂ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಭಾಗಕ್ಕೂ ಕೂಡ ಒಂದು ರೀತಿಯ ಸಂಬಂಧ ಇದೆ. ಮತ್ತೆ ಅದು ಮೈಸೂರು ಸಂಸ್ಥಾನಕ್ಕೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಕರಾವಳಿ ಸೇರಿಲ್ದೇ ಇದ್ರು ಸಹ, ಕೊಡಗು ಸೇರಿಲ್ದೇ ಇದ್ರು ಸಹ ಒಂದ್ ರೀತಿ ಸಂಬಂಧ ಯಾವಾಗ್ಲೂ ಇದ್ದೇ ಇತ್ತು. ನೀವು ಬೀದರ್ಗೆ ಹೋಗ್ಬೋದು, ಗುಲ್ಬರ್ಗಾಗ್ ಹೋಗ್ಬೋದು, ಬೇಕಾದ್ರೆ ನಿಮ್ ಧಾರವಾಡ, ನಮ್ಮ ಬೆಳಗಾವಿಗೆ ಹೋಗ್ಬೋದು, ಗೋಕರ್ಣಗೆ ಹೋಗ್ಬೋದು. ಮಹಾರಾಜರು ಎಲ್ಲಾ ಕಡೆ ಪ್ರವಾಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಹೌದು ಮೈಸೂರು ಸಂಸ್ಥಾನಕ್ಕೆ ಸೇರಿಲ್ದೇ ಇರೋ ಕ್ಷೇತ್ರ ಇದು, ಆದ್ರೂ ಸಹ ಈ ಕನ್ನಡ ಮಾತಾಡುವ ಏನು ಸಮುದಾಯಗಳಿದಾವೆ ಅಲ್ಲಿ ಕನ್ನಡ ಮಾತಾಡುವ ಜನಾಂಗ ಇರೋ ಕಾರಣಕ್ಕಾಗಿ ನಮ್ಮ ಸೇವೆ ಯಾವಾಗ್ಲೂ ಇದ್ದೇ ಇರಬೇಕು ಅಂತ ಒಂದು ದೃಷ್ಟಿಕೋನದಲ್ಲಿ ಅಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ರು. ಮತ್ತೆ ಆ ಏಕೀಕರಣ ನಡೀತಾ ಇರುವಂತ ಸಂದರ್ಭದಲ್ಲೂ ಸಹ ಏನು ಅವರು ಅದ್ರ ಬೆಂಬಲಕ್ಕಾಗಿ ನಿಂತ್ಕೊಳ್ಬೇಕಾಗಿತ್ತು, ಆ ಕೆಲಸನೂ ಕೂಡ ಮಾಡಿದ್ರು. ಬೇರೆ ಬೇರೆ ರೀತಿಯ ಒಂದು ಅಧಿಕೃತವಾಗಿ ಅದು ಹೋರಾಟ ಅಂತ ಹೇಳಕ್ಕಾಗಲ್ಲ, ಆದ್ರೆ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ರೂಪಿಸುವ ಉದ್ದೇಶನೇ ಜನರಿಗೆ ಕನ್ನಡ ಮಾತಾಡುವ ಏನು ಸಮುದಾಯ ಇದೆ ಅದು ಒಂದಾಗಿರ್ಬೇಕು. ಅದು ಒಂದು ಏನು ರಾಜ್ಯ ಆಗಿ ಒಂದಾಗಿಲ್ದೇ ಇದ್ರು ಸಹ ಒಂದು ಸಂಸ್ಥೆ ಮೂಲಕ ಒಂದಾಗ್ಲಿ, ಒಂದು ದೊಡ್ಡ ಒಂದು ಸಮ್ಮೇಳನ ಮೂಲಕ ಒಂದಾಗ್ಲಿ ಅಂತ ಈ ಎರಡು ಒಂದು ಸಾಹಿತ್ಯ ಪರಿಷತ್ತನ್ನು ಮತ್ತು ಸಮ್ಮೇಳನವನ್ನು ರೂಪಿಸಿದ್ರು. ಸರಿ, 1 ವರ್ಷ 10 ತಿಂಗಳಲ್ಲಿ ಸಂಸದರಾಗಿ ನಿಮ್ಮ ಕೆಲಸಗಳು, ಸಾಧನೆಗಳ ಬಗ್ಗೆ ಹೇಳೋದಾದ್ರೆ? ಒಂದು ವೇಳೆ ಇದು ಏನು ನಮ್ಮ ಅರಮನೆ ಜವಾಬ್ದಾರಿ ಇರುತ್ತೆ, ಅದು ಮೋಸ್ಟ್ಲಿ ಸೆಟ್ ಆಗಿದೆ, ರೂಢಿಯಾಗಿದೆ ಇವಾಗ. ಅದ್ರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಸುಮಾರು 100 ವರ್ಷದಿಂದ ಬಂದಿರುವಂತದ್ದು ಪಾರಂಪರ್ಯ, ಅದು ಮುಂದುವರಿತಾ ಹೋಗ್ತಾ ಇದೆ. ಅದು ಅರಮನೆಯಲ್ಲಿ ಅದರ ಒಂದು ಚೌಕಟ್ಟಿದೆ. ಎಲ್ಲರೂ ಸಿಬ್ಬಂದಿಗಳು ಇರ್ಬೋದು, ನಮ್ಮ ತಾಯಿಯವರು ಇರ್ಬೋದು, ಎಲ್ಲಾನು ಕೂಡ ಏನೇನ್ ಟೈಮಕ್ಕೆ ಏನೇನ್ ಬರುತ್ತೆ ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ. ನಾವು ಕೂಡ ಅದಕ್ಕೆ ಕೈ ಜೋಡಿಸ್ತಾ ಬಂದಿದೀವಿ. ಅದು ಒಂದು ಕಡೆ. ಇನ್ನೊಂದ್ ಕಡೆ ಇಲ್ಲಿ ಸಂಸದರ ಕೆಲಸ, ಅದ್ರದ್ದೇ ಆದ ಒಂದು ಚೌಕಟ್ಟಿದೆ. ಅದನ್ನ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ. ಅದು ಸಹಜವಾಗಿ ಅದೊಂದು 2 ತಿಂಗಳು ಆಗತ್ತೆ ಅಡ್ಜಸ್ಟ್ ಅಂತಲ್ಲ. ಬಟ್ ಈಗ ನಿಮ್ ಏನ್ ಕೆಲಸ ಇದೆ, MP ಏನ್ ಮಾಡ್ಬೋದು, ಏನ್ ಬಾಕಿ ಇದೆ, ಇಲ್ಲ ಜನರಿಗೆ ಮತ್ತೆ ನೀವು ಕೂಡ ತಿಳ್ಕೊಳ್ಬೇಕಾಗಿದೆ ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ, ರಾಜ್ಯ ಸರ್ಕಾರದ ಒಂದು ಪಾತ್ರ ಏನು. ಯಾಕಂದ್ರೆ ಎಲ್ಲಾನು ಕೂಡ ರಾಜ್ಯ ಸರ್ಕಾರದ ಮೂಲಕನೇ ಕೇಂದ್ರಕ್ಕೆ
ಹೋಗೋದು, ಮತ್ತೆ ಕೇಂದ್ರನೂ ಸಹ ಎಲ್ಲ ಅನುಷ್ಠಾನ ಮಾಡೋದು ರಾಜ್ಯ ಸರ್ಕಾರ ಮೂಲಕ. ಸೊ ಇಲ್ಲಿ ನಾವು ವಿರೋಧ ಪಕ್ಷ, ಅಲ್ಲಿ ನಾವು ಆಡಳಿತ ಪಕ್ಷ. ಸೊ ಆ ವ್ಯತ್ಯಾಸಗಳು, ಅದರ ನಡುವೆ ಯಾವ ರೀತಿ ಕೆಲಸ ಮಾಡಬೇಕು, ಇದೆಲ್ಲಾನು ಕೂಡ ಒಂದಷ್ಟು ಸಹಜವಾಗಿ ನಾವು ಒಂದಷ್ಟು ಸಮಯ ತಗೊಳತ್ತೆ ಎಲ್ಲ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಆದ್ರೆ ಅದೇನು ದೊಡ್ಡ ಏನ್ ಸವಾಲಲ್ಲ ಅದು. ನೋಡಿ, ಎಲ್ಲರೂ ಕೂಡ ಜನರನ್ನೇ ಆಯ್ಕೆ ಮಾಡಿರೋದು. ಇಲ್ಲಿ ಎಲ್ಲ ಆಡಳಿತ ಪಕ್ಷ ಮತ್ತೆ ಕೇಂದ್ರದಲ್ಲಿ ಆಡಳಿತ ಪಕ್ಷನು ಏನು ಕನ್ನಡ ಮಾತಾಡುವ ಏನು ಜನರೇ ಇದು ನಮ್ಮನ್ನ ಆಯ್ಕೆ ಮಾಡಿರೋದು. ಸೊ ಆ ಒಂದು ನಡುವೆ ನಾವು ಇಬ್ರು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ಲೇಬೇಕು. ಹೌದು, ವ್ಯತ್ಯಾಸಗಳು ಇರ್ತದೆ, ರಾಜಕೀಯವಾಗಿ ಪ್ಲಸ್ ಮೈನಸ್ ಮಾಡ್ಲೇಬೇಕಾಗಿದೆ, ಅದೆಲ್ಲಾನು ಸಹಜವಾಗಿ ಆಗುವಂತದ್ ಕೆಲಸ. ಆದ್ರೆ ಅದನ್ನ ಮೀರಿ ಕೆಲಸ ಮಾಡುವಂತದ್ದು ನನ್ನ ಆಸೆ. ಆದಷ್ಟು ನಾವು ಮಾಡ್ತಾ ಇದೀವಿ. ಇದೆಲ್ಲಾನು ಕೂಡ ಇರುವಂತದ್ದು ನಮ್ಮ ಮುಂದೆ ಸವಾಲುಗಳನ್ನು ಎದುರಿಸಲೇಬೇಕಾಗಿದೆ. ರಾಜ್ಯ ಸರ್ಕಾರದ ಕೋಆಪರೇಷನ್ ಯಾವ ತರ ಇದೆ ಸರ್? ಯಾಕಂದ್ರೆ ಮೈಸೂರಿನ ಅಭಿವೃದ್ಧಿ ಅಂತ ಬಂದಾಗ ನೀವು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಚರ್ಚೆ ಮಾಡೋದಾಗ್ಲಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋದಾಗ್ಲಿ, ಆ ರೀತಿಯಾದಂತಹ ನಾನು 2-3 ಬಾರಿ ಏನು ಮುಖ್ಯಮಂತ್ರಿ ಇರ್ಬೋದು, ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, ಭೇಟಿಯಾಗೋ ಸಮಯದಲ್ಲಿ ಯಾವಾಗ್ಲೂ ಸ್ಪಂದಿಸ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಹೌದು, ಕೆಲಸ ಆಗುವಾಗ ಅದು ಒಂದ್ ಸ್ವಲ್ಪ ನನ್ಗೆ ರಿಕ್ವೈರ್ಡ್ ಇರುವಂತ ಪೇಸ್ಗೆ ಅದಾಗ್ತಾ ಇಲ್ಲ. ಆದ್ರೆ ಇದೆಲ್ಲ ಸ್ವಾಭಾವಿಕವಾಗಿ ಆಗುವಂತದ್ ಕೆಲಸ. ಇಲ್ಲಿ ಅವರು ಕೂಡ ನಮ್ಮ ಸ್ಥಾನಕ್ಕೆ ಕಂಪಿಟೇಟರ್ ಆಗಿದ್ದಾರೆ, ಅವರು ಕೂಡ ಕೇಂದ್ರ ಸರ್ಕಾರವನ್ನು ರೂಪಿಸ್ಲಿಕ್ಕೆ ಕಂಪಿಟೇಟರ್ ಆಗಿದ್ದಾರೆ. ಸೊ ಅವರು ಈ ತರ ನಮ್ಗೆ ಹಿನ್ನಡೆ ಆಗುವಂತದ್ ಕೆಲಸದಲ್ಲಿ ಸ್ವಾಭಾವಿಕವಾಗಿ ಅವರು ಮಾಡ್ತಾರೆ. ಅದು ನಮ್ಮ ಮುಂದೆ ಇರುವಂತದ್ ಸವಾಲು. ಅದು ಅದನ್ನ ಎದುರಿಸ್ತಾ ನಾವು ಹೋಗ್ತಾ ಇದೀವಿ. ಈಗ ಅರ್ಥ ಆಗಿದೆ ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ. ಆದ್ರೆ ನಾನೇ ಹೇಳಿದ್ದೀನಿ, ನೋಡಿ, ವರ್ಷದಲ್ಲಿ ನೀನು 365 ಡೇಸ್ ಇದೆ, 364 ಆದ್ರೂ ನಾವು ಕೆಲಸ ಮಾಡೋಣ, ಒಂದ್ ದಿವಸ ನೀವು ರಾಜಕೀಯ ಮಾಡ್ಕೊಳ್ಳಿ ಅಂತ ನನ್ನ ಕಾನ್ಸ್ಟೆಂಟ್ ಒಂದು ಆಸ್ಕ್ ಅವ್ರಿಗೆ ಒಂದು ವಿನಂತಿ ಮಾಡ್ತಾ ಇರ್ತೀನಿ ನಾನು. ಆದ್ರೂ ಸಹ ನೋಡಿ, ಇದು ಹಾಗೆ ಆಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸ್ಥಾನಗಳು ಇರೋದು ಕಡಿಮೆ, ಆಕಾಂಕ್ಷಿಗಳು ಸಾವಿರಾರು ಇದ್ದಾರೆ. ಸೊ ಇದು ಸಹಜವಾಗಿ ಆಗತ್ತೆ, ನಾವು ಅದನ್ನ ಎದುರಿಸಲೇಬೇಕಾಗಿದೆ. ಜನರು ಕೂಡ ಏನು ಇದನ್ನ ಎಕ್ಸ್ಕ್ಯೂಸ್ ಆಗಿ ನಾವು ಬಳಸಕ್ಕಾಗಲ್ಲ. ಕರೆಕ್ಟ್. ಸರ್, ಕೇಂದ್ರ ಸರ್ಕಾರದಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರ ಜೊತೆಗೆ ನಿಮ್ಮ ಒಡನಾಟ ಯಾವ ರೀತಿ ಇದೆ, ಮತ್ತೆ ಕೇಂದ್ರದಲ್ಲಿ ನಿಮ್ಮ ಪ್ರಾತಿನಿಧ್ಯ ಎಷ್ಟು ಮಟ್ಟಿಗಿದೆ? 543 ಎಂಪಿಗಳಲ್ಲಿ ನಾನೊಬ್ಬ. ಅದು ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. MP ಆದ್ಮೇಲೆ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮನ್ನ ನೋಡೋದು, ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಎಲ್ಲಾನು ಕೂಡ ಅವರು ಪ್ರತಿಯೊಬ್ಬರು ಮಿನಿಸ್ಟ್ರಿ ಇರ್ಬೋದು, ಮೇಲ್ಮಟ್ಟದ ಪ್ರಧಾನಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಎಲ್ಲಾನು ಕೂಡ ಸಾಮಾನ್ಯವಾಗಿನೇ ಅವರು ನಮ್ಮ ಬಗ್ಗೆ ಒಂದು ಗಮನ ಹರಿಸ್ತಾರೆ. ಮತ್ತೆ ನಮ್ಮ ಏನು ನಮ್ಮ ಮುಂದೆ ಇರುವಂತದ್ದು ಏನ್ ಸಮಸ್ಯೆಗಳಿದೆ ಅದ್ರ ಬಗ್ಗೆನೂ ಕೂಡ ಸಾಮಾನ್ಯವಾಗಿನೇ ಗಮನ ಹರಿಸೋದು. ಎಲ್ಲರ ಜೊತೆನೂ ಒಳ್ಳೆ ಸಂಬಂಧ ಯಾವಾಗ್ಲೂ ಇದ್ದೇ ಇರುತ್ತೆ. ನಮ್ಮ ಅರಮನೆಯಿಂದ ಏನೇ ಇದ್ರು ನಮ್ಮ ಸಮಸ್ಯೆಗಳು ರಾಜ್ಯ ಸರ್ಕಾರ ಜೊತೆ, ಯಾವುದೇ ಒಂದು ಸರ್ಕಾರ ಜೊತೆ ಕೆಲಸ ಮಾಡುವಾಗ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಅದನ್ನ ನಾವು ಯಾವತ್ತು ಮುಂದೆ ಇಡಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, ನೀವು ಸಂಸದರಾದ ಮೇಲೆ ಮೈಸೂರಿನ ಅಥವಾ ಕೊಡಗಿನ ಒಂದಷ್ಟು ಸಮಸ್ಯೆಗಳು ನಿಮಗೆ ಬಹಳಷ್ಟು ನೀವು ಗಮನಿಸಿದಿರಿ ಅನ್ನೋದಾದ್ರೆ ಯಾವ ಇಶ್ಯೂಸ್ ನಿಮಗೆ ಹೆಚ್ಚಾಗಿ ಕಂಡು ಬಂದಿದೆ? ಎರಡು ಕಡೆನೂ ಬಹಳ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳಿದಾವೆ. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೇಂದ್ರದಲ್ಲಿ ಬರುವಂತದ್ದು ಏನು ಅಂತ ನಾವು ನೋಡಕ್ ಹೋದ್ರೆ, ನಮ್ಮ ಗ್ರಾಮಾಂತರ ಮೈಸೂರಲ್ಲಿ ತಂಬಾಕು ವಿಚಾರ. ಮೈಸೂರು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲೇ ಗುಂಟೂರು ಒಂದ್ ಕಡೆ ಬಿಟ್ರೆ, ಈ ವರ್ಜಿನಿಯಾ ಏನು ಟೊಬ್ಯಾಕೋ ಇದೆ ಅದ್ ಬೆಳೆಯುವಂತದ್ದು ಒಂದು ಜಿಲ್ಲೆ ಅಂದ್ರೆ ಮೈಸೂರೇನೆ, ಗುಂಟೂರು ಬಿಟ್ರೆ. ಸೊ ಅದಕ್ಕಾಗಿ ಅವರ ಸಮಸ್ಯೆಗಳು ಬಹಳನೇ ದೊಡ್ಡದಾಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಅದು ಸಹಜವಾಗಿ ಅದು ಒಂದು ಸಿನ್ ಗುಡ್ ಅಂತ ಸಿಗರೇಟು ಇತ್ಯಾದಿ ಎಲ್ಲ ಉತ್ಪಾದಿಸೋದಕ್ಕಾಗಿ ಏನೋ ಬಳಸ್ತಾರೆ ಇದನ್ನ, ಅದಕ್ಕಾಗಿ ಇದು ಸಿನ್ ಗುಡ್ ಆಗಿದೆ. ಆದ್ರೂ ಸಹ ಇದರ ಮೂಲಕನೇ ಅವರೆಲ್ಲರಿಗೂ ಆದಾಯವನ್ನು ಬರೋದು. ಸೊ ಜೀವನ ನಡೆಸೋದೇ ಇದರ ಮೂಲಕ. ಸೊ ಇದಕ್ಕಾಗಿ ಅದೇ ಒಂದು ದೊಡ್ಡ ಸವಾಲು. ಯಾವ ರೀತಿ ಅವ್ರಿಗೂ ಕೂಡ ಅನುಕೂಲ ಮಾಡಬಹುದು, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಒಂದು ಆರೋಗ್ಯಕರ ಸಮಾಜ ಏನು ದೃಷ್ಟಿ ಇದೆ ನಮಗೂ ಕೂಡ, ಅದು ಒಂದು ಕಡೆ ಯಾವ ರೀತಿ ಅದಕ್ಕೆ ಸಹಾಯ ಆಗ್ಬೋದು. ಮತ್ತೆ ಇಲ್ಲೂ ಸಹ ಇವ್ರಿಗೂ ಕೂಡ ನಾವು ಆದಾಯ ಹೆಚ್ಚಿಸುವಂತದ್ದು, ಮತ್ತೆ ಏನು ನಿರಂತರವಾಗಿ ಅವ್ರಿಗೂ ಕೂಡ ಒಂದು ರೀತಿಯ ಒಂದು ಜೀವನ, ಒಂದು ಗೌರವ ರೀತಿ ಮರ್ಯಾದೆ ಕೊಟ್ಟವರು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಇದು ಒಂದು ಸವಾಲು. ಮತ್ತೆ ಕೊಡಗುವಲ್ಲಿ ಸಹಜವಾಗಿ ಅದು ಒಂದು ಹಿಲ್ಲಿ ಏರಿಯಾ ಆಗಿರೋ ಕಾರಣಕ್ಕಾಗಿ ಮೂಲಭೂತ ಸೌಕರ್ಯ ಅವತ್ತು ಒಂದು ಸವಾಲಲ್ಲಿ. ನಮ್ ಕೇಂದ್ರ ಸರ್ಕಾರಕ್ಕೆ ಬರುವಂತದ್ದು ಏನದ್ರಲ್ಲಿ 4G ಏನು ನೆಟ್ ಇದೆ, ಟವರ್ಗಳು, BSNL ಟವರ್ಗಳು ಪದೇ ಪದೇ ಎಷ್ಟು ಹಾಕಿದ್ರು ಸಹ ಅಲ್ಲಿ ಎಲ್ಲೋ ಒಂದು ಕಡೆ
ಕನೆಕ್ಷನ್ ಇಲ್ವೇ ಇಲ್ಲ. ಸೊ ಅದು ನಾವು ಯಾವ ರೀತಿ ಪೂರ್ತಿ ಅಂದ್ರೆ ಕೆಳಗಡೆ ದಕ್ಷಿಣ ಕೊಡಗುವಿಂದ ಉತ್ತರ ಕೊಡಗುವರೆಗೂ ಪೂರ್ತಿ ಕವರ್ ಮಾಡೋದು ಯಾವ ರೀತಿ ಅಂತ ಯಾವತ್ತೂ ಒಂದು ಯೋಚನೆ ಮಾಡ್ತಾ ಇರ್ತೀವಿ. ಅದು ಬಿಟ್ರೆ ಅಲ್ಲಿ ನಮ್ಮ ಏನು ಜಲ್ ಜೀವನ್ ಮಿಷನ್ ಇದೆ, ಕೊನೆ ಒಂದು ಮನೆವರೆಗೂ ಸಂಪರ್ಕ ಮಾಡುವಂತದ್ರಲ್ಲಿ ಕೆಲವು ಕೊರತೆಗಳು ಇದ್ದೇ ಇದಾವೆ. ಸೊ ಅದನ್ನ ನಾವು ಬಗೆಹರಿಸಲಿಕ್ಕೆ ನಿನ್ನೆ ಒಂದ್ ದೊಡ್ಡ ಮೀಟಿಂಗ್ ಮಾಡಿದ್ವಿ ಮತ್ತು ಅದರಲ್ಲೂ ಫಾಲೋ ಅಪ್ ಆಗಿದ್ವಿ. ಅಂದ್ರೆ ಇವಾಗ ಅರ್ಥ ಇದೆ, ಬೂತ್ ಮಟ್ಟದಲ್ಲಿ ಇದು ವಿಷಯ ಮುಟ್ಟಿಸಿ ಈ ತರ ಒಂದು ಕೋಆರ್ಡಿನೇಷನ್ ಇರಬೇಕು. ನೇರ ಸಾಮಾನ್ಯವಾಗಿ ಎಂಪಿಗಳು ಬರೀ ಲೀಡರ್ಸ್ಗಳ ಜೊತೆ ಓಡಾಡ್ಕೊಂಡು ಮಾಡ್ತಾರೆ, ಲೀಡರ್ ಯಾವುದು ಅಂದ್ರೆ ಲೋಕಲ್ MLA ಗೆ. ಆದ್ರೆ ಇಲ್ಲಿ ಯಾರು ನಮ್ಗೆ ಒಳ್ಳೆ ಲೀಡರ್ಗಳು ಇದ್ರು ಸಹ ಈ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ ಏನು 24 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರೇ ಬಿಜೆಪಿ MLA ಇರೋದು, ಒಬ್ಬರೇ ಬಿಜೆಪಿ MP. ಸಪೋರ್ಟ್ ಸಿಸ್ಟಮ್ ಅಧಿಕೃತ ಅಂದ್ರೆ ಲೀಡರ್ಗಳು ಇದ್ದಾರೆ, ಆದ್ರೆ ಎಲ್ಲ ಮಾಜಿಗಳು ಯಾರು ಹಾಲಿ ಇಲ್ಲ. ಇಲ್ಲಿ ಒಬ್ರೆ ನಮ್ಮ ಕೃಷ್ಣಾ ಕ್ಷೇತ್ರದ ಶಾಸಕರು. ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಕಷ್ಟನೇ ಇಲ್ಲಿ. ಸೊ ಅದಕ್ಕಾಗಿ ನಾವು ಮಾಡ್ತಾ ಇದೀವಿ ಕೆಲಸ. ಆದ್ರೂ ಸಹ ಬೂತ್ ಮಟ್ಟದಲ್ಲೇ ನೇರ ಒಂದು ಸಂಪರ್ಕ ಇಟ್ಕೊಂಡು ಒಂದ್ ರೀತಿ ಅದು ಒಳ್ಳೇದೇನೆ, ಯಾಕಂದ್ರೆ ನೇರ ಬೂತ್ ಒಂದು ಸಂಪರ್ಕ ಇರತ್ತೆ. ಸೊ ಅದು ಆ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಗೊತ್ತಿದೆ, ನಮ್ಮ ದೊಡ್ಡ ಹೈವೇ ಪ್ರಾಜೆಕ್ಟ್ಗಳಿರುತ್ತೆ, ರೈಲ್ವೆ ಮತ್ತೆ ಏರ್ಪೋರ್ಟ್ ಅಲ್ಲಿ ಏನು ಮಿಕ್ಕಿರುವಂತದ್ದು ಸುಮಾರು 46 ಎಕರೆ ಅದು ಆಗ್ತಾ ಇದೆ. ಶೀಘ್ರದಲ್ಲಿ ಆಗ್ಬೇಕು ಅಂತ ದಿನನಿತ್ಯ ನಾವು ಅದನ್ನ ಫಾಲೋ ಅಪ್ ಅಲ್ಲಿ ಇದೀವಿ. ಆದ್ರೂ ಸಹ ಅವರು ಒಂದ್ ಸ್ವಲ್ಪ ನಮ್ ಅಗೇನ್ ರಿಕ್ವೈರ್ಡ್ ರೇಟ್ ಆಫ್ ಪೇಸ್ ನಮ್ಗಿರುವಂತದ್ದು ಏನು ಆಸೆ ಇದೆ, ಅವ್ರು ಅಷ್ಟು ಪೇಸ್ ಅಲ್ಲಿ ಹೋಗ್ತಾ ಇಲ್ಲ. ಆದ್ರೂ ಸಹ ಮಾಡ್ತಾ ಇದಾರೆ. ನನ್ನ ವೈಯಕ್ತಿಕ ರಿಕ್ವೆಸ್ಟ್ ಕೂಡ ಸರ್, ನಿಮ್ಗೆ ನಮ್ಮ ಮೈಸೂರು ಏರ್ಪೋರ್ಟ್ ಅದು ನಿಜಕ್ಕೂ ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು. ಯಾಕಂದ್ರೆ ಹಳೆ ರಾಜಧಾನಿ ಆಗಿರೋ ಕಾರಣಕ್ಕೆ ಇನ್ನೂ ಸಾಂಸ್ಕೃತಿಕ ರಾಜಧಾನಿ ಆಗಿರೋ ಒಂದು ಕ್ಷೇತ್ರ ಇದು, ಒಂದು ನಗರ ಇದು. ಅದ್ರ ಜೊತೆಗೆ ಎಲ್ಲ ಕರ್ನಾಟಕ ಮಾದರಿ ಅಂದ್ರೆ ಅದು ಮೈಸೂರನ್ನೇ ಹೆಸರು ಬರ್ತಾ ಇತ್ತು. ಹುಬ್ಳಿಯಿಂದ ಡೈರೆಕ್ಟ್ ಫ್ಲೈಟ್ ಇದೆ ಡೆಲ್ಲಿಗೆ, ಧಾರವಾಡಿಂದ ಒಂದು ಬೆಳಗಾಮಿಂದ ಡೈರೆಕ್ಟ್ ಬರುತ್ತೆ, ಶಿವಮೊಗ್ಗದಿಂದ ಇದೆ, ಮಂಗಳೂರಿಂದ ಇದೆ. ಈ ಎಲ್ಲ ಇರುವಾಗ ಮೈಸೂರಲ್ಲೇ ಒಂದು ಏರ್ಪೋರ್ಟ್ ನಮ್ಗೆ ಹಿಂದೆ ಮಾಡಿಲ್ಲ ಅಂದ್ರೆ ಅದು ನಿಜಕ್ಕೂ ಒಂದು ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲದು. ಅದಕ್ಕಾಗಿ ನಾವು ಆದಷ್ಟು ಬೇಗ ಇನ್ನ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದೀವಿ. ಹಿಂದೆ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ 319 ಕೋಟಿ ಕೊಟ್ಟಿದ್ರು ಏನು ಈ ಏರ್ಪೋರ್ಟ್ ಲ್ಯಾಂಡ್ ಅಕ್ವಿಸಿಷನ್ಗೋಸ್ಕರ. ಅದು ಮುಗ್ದಿದೆ. ಇವಾಗ ಹೈ ಟೆನ್ಷನ್, ಲೋ ಟೆನ್ಷನ್ ವೈರ್ ಮತ್ತೆ ಒಂದು ಇರಿಗೇಷನ್ ಚಾನೆಲ್ ಅನ್ನು ಅದನ್ನ ಅಂಡರ್ ಗ್ರೌಂಡ್ ಮಾಡ್ಬೇಕಾಗಿತ್ತು. ಅದನ್ನ ಇವರು ಇಲ್ಲ, ನಾವ್ ಮಾಡಕ್ ಹಣದ ಕೊರತೆ ಇದೆ ಈ ಸರ್ಕಾರದಲ್ಲಿ, ಅದ್ರಲ್ಲಿ ಎರಡು ಮಾತಿಲ್ಲ. ಸೊ ಅವ್ರು ನಾವ್ ಮಾಡಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಸೊ ಅದರ ಒಂದು ಏನು ಕ್ಲಾರಿಫಿಕೇಶನ್ಗೋಸ್ಕರ ಇನ್ನು ನಾವು ಕಾಯ್ತಾ ಇದೀವಿ. ಅದು ಬಿಟ್ರೆ ನಮ್ಮ ಮೈಸೂರು ಕೊಡಗು ಅಂದ್ರೆ ಕುಶಾಲನಗರಕ್ಕೆ ಸಂಪರ್ಕ ಮಾಡುವಂತದ್ದು ಏನು ಹೆದ್ದಾರಿ ಇದೆ, ಅದು ಶೀಘ್ರದಲ್ಲಿ ನಡೀತಾ ಇದೆ. ಅದು ಸುಮಾರು ಒಂದು ಕ್ಲಿಯರೆನ್ಸ್ ಬಂದಿದ ತಕ್ಷಣ ನಮ್ಮ ಅರಣ್ಯ ಇಲಾಖೆಯಿಂದ ಅದು ಕೆಲಸನೂ ಕೂಡ ಪ್ರಾರಂಭ ಆಗಲಿದೆ. ಅದ್ರ ಜೊತೆಗೆ ಬೆಳಗೊಳದಿಂದ ಕುಶಾಲನಗರ ರೈಲ್ವೆ ಸಂಪರ್ಕ ಏನಾಗಬೇಕಾಗಿತ್ತು, ಅಗೇನ್ ತಿರ್ಗಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹಣದ ಒಂದು ಕೊರತೆ ಇರೋ ಕಾರಣಕ್ಕಾಗಿ ಅವ್ರನ್ನ ಡಿಫರ್ ಮಾಡಿದ್ದಾರೆ, ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದೀವಿ, ನೀವೇ ಕೂಡ ಲ್ಯಾಂಡ್ ಅಕ್ವಿಸಿಷನ್ಗೂ ಕೂಡ ನೀವೇ ಏನಾದ್ರು ಮಾಡ್ಬೋದು ಅಂದ್ರೆ ಅವಕಾಶ ಇದ್ರೆ ದಯವಿಟ್ಟು ಅದನ್ನು ನೀವೇ ಮಾಡಿ ಅಂತ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಸೊ ಇಷ್ಟಿರೋದು ದೊಡ್ಡ ದೊಡ್ಡ ಮಟ್ಟದ ಕೆಲಸ. ದಿನನಿತ್ಯ ನಮ್ಗೆ ಅನೇಕ ಕೆಲಸಗಳು ಆಗ್ತಾ ಇರ್ತದೆ. ಒಂದು MCC ಏನು ವಾರ್ಡ್ ಇಂದ ಹಿಡಿದು ಇನ್ಫ್ಯಾಕ್ಟ್ ಒಂದು ಬೀದಿಗೂ ಕೂಡ ಕಸ ಏನೋ ವಿಲೇವಾರಿ ಆಗ್ಬೇಕಾಗಿರೋದು, ಕಸ ತೆಗಿಬೇಕು ಅಂತಾನು ಕೂಡ ಇಲ್ಲಿ ಬೇಡಿಕೆಗಳು ಬರ್ತಾ ಇರ್ತವೆ ಪದೇ ಪದೇ. ಎಲ್ಲಾನು ಕೂಡ ನಾವು ಅಟೆಂಡ್ ಮಾಡ್ತೀವಿ. ಅಧಿಕೃತವಾಗಿ ಅದು MP ಗೆ ಸೇರುವಂತದ್ದಲ್ಲ, ವಾರ್ಡ್ ಒಬ್ಬ ಕೌನ್ಸಿಲರ್ ಅಥವಾ ಇಲ್ಲ. ಬಟ್ ಇಲ್ಲಿ ಎಲೆಕ್ಷನ್ ನಡೆದಿಲ್ಲ ಸುಮಾರು 2 ವರ್ಷದಿಂದ. MCC ಎಲೆಕ್ಷನ್ ಇರ್ಬೋದು, ಚಾಮುಂಡೇಶ್ವರಿ ಸುತ್ತ ನಮ್ಮ ಏನು ಗ್ರಾಮಾಂತರ ಒಂದು ಕ್ಷೇತ್ರ ಇದೆ, ಅಲ್ಲಿ ನಗರಸಭೆ, ಪಟ್ಟಣ ಪಂಚಾಯತಿಗಳೆಲ್ಲ ಇದಾವೆ, ಅಲ್ಲೂ ಕೂಡ ಏನೋ ಎಲೆಕ್ಷನ್ ನಡೆದಿಲ್ಲ. ಸೊ ಅದಕ್ಕಾಗಿ ಜನಪ್ರತಿನಿಧಿಗಳೇ ಇಲ್ಲ, ಸ್ಥಳೀಯ ಜನಪ್ರತಿನಿಧಿ ಇಲ್ಲದೆ ಇರೋ ಕಾರಣಕ್ಕಾಗಿ, ಮತ್ತೆ ನಮ್ಮ ಬಾಜಪೇಯಿನ ಏನು ವಿಧಾನಸಭಾ ಏನೋ ಪ್ರತಿನಿಧಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಒಂದು ರೀತಿ ಇಟ್ಸ್ ಟಫ್ ಇದೆ. ಒಂದ್ ಸ್ವಲ್ಪ ಏನು JDS ಒಂದು ಹೊಂದಾಣಿಕೆ ಇರೋ ಕಾರಣಕ್ಕಾಗಿ ಒಂದ್ ಸ್ವಲ್ಪ MLA ಇದ್ದಾರೆ, ಅದರಿಂದ ಸ್ವಲ್ಪ ಸುಲಭ ಆಗುತ್ತೆ. ಬಟ್ ಆದ್ರೂ ಸಹ ಇದು ನಮ್ಮ ಮುಂದೆ ಇರುವಂತದ್ದು ಸವಾಲು ಬರೋ 1-2-3 ವರ್ಷಕ್ಕೆ. ಒಬ್ಬ ಸಂಸದರಾಗಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಸಂಸದರಾಗಿಲ್ದೆ ಬರೀ ರಾಜರಾಗಿದ್ರೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ರಿ? ಮಾರ್ಕ್ಸ್ ಕೊಡೋ ವಿಚಾರ ಅಲ್ಲ, ಅವರು ನೋಡಿ ಅವ್ರ ಕೆಲಸ, ಅವರ ಏನು ಸಿದ್ಧಾಂತ ಇದೆ ಅದೇ ಅಂತ ಅವ್ರ ಕೆಲಸ ಮಾಡಕ್ ಹೋಗ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಈ ಏನು ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು, ಈ ಬಜೆಟ್ ಅಲ್ಲಿ ನಾವು ಏನ್ ನೋಡಿದೀವಿ, ಮತ್ತೆ ಏನು ಅವರ ಒಂದು ಗ್ಯಾರಂಟಿ ಯೋಜನೆ ಏನಿದೆ ಅನುಷ್ಠಾನಕ್ಕೆ ಅವರು ತರ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದಾರೆ.
ನಾವು ಎಷ್ಟೋ ಸಮಸ್ಯೆಗಳನ್ನು ಹೈಲೈಟ್ ಮಾಡಿದೀವಿ. SC ST TSP ಹಣ ಏನು ದುರ್ಬಳಕೆ ಆಗಿರುವಂತದ್ದು, ಏನು ಕಾಯ್ದೆಯಲ್ಲಿ ಇರುವಂತದ್ದು ಏನು ಲೋಪದೋಷನ ಬಳಸಿ ಈ ಒಂದು ಗ್ಯಾರಂಟಿ ಅನುಷ್ಠಾನಕ್ಕೆ ಹಣವನ್ನು ದುರ್ಬಳಕೆ ಮಾಡ್ತಾ ಇರುವಂತದ್ ಬಗ್ಗೆ ನಾವು ಬಹಳಷ್ಟು ಕಡೆ ಮಂಡಿಸಿದೀವಿ ಜನರ ಮುಂದೆ. ಅದ್ರ ಜೊತೆಗೆ ಕೆಲವು ಸ್ಕ್ಯಾಮ್ಗಳು ಆಚೆ ಬಂದಿದ್ದಾವೆ CMಗೆ ಸಂಬಂಧಪಟ್ಟಿರೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಪರಿಶಿಷ್ಟ ಪಂಗಡಗಳು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರುವಂತದ್ದು ಹಣ ಅದರ ದುರ್ಬಳಕೆ ಆಗಿರೋದು, ಅದ್ರ ಬಗ್ಗೆ ವಾಲ್ಮೀಕಿ ಸ್ಕ್ಯಾಮ್ ಆಗಿರೋದು, ಅದು ಒಂದು ಕಪ್ಪುಚುಕ್ಕಿ ಆಗಿದೆ ಈ ಸರ್ಕಾರದ ಮೇಲೆ. ಈಗ ನಾನು ಇದು ಒಂದು ಏನು ಸಿಟಿಸನ್ ಆಗಿ ಸಂಸದರಾಗಿ ಅಂತ ಏನು ವ್ಯತ್ಯಾಸ ಇಲ್ಲ, ಈ ಸಿಟಿಸನ್ ಆಗಿನೇ ಸಂಸದರಾಗಬೇಕಾಗಿರೋದು. ಸೊ ಅಭಿಪ್ರಾಯಗಳು ಒಂದೇ ಇರೋದು. ಅವರು ಬಹಳಷ್ಟು ಏನು ಹಣಕಾಸಿನ ಯೋಜನೆ ರೂಪಿಸುವ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡ್ಬೇಕಾಗಿದೆ. ಎಷ್ಟು ಆದಾಯ ಬರುತ್ತೆ, ಎಷ್ಟು ವೆಚ್ಚಗಳು ಏನಿದ್ದಾವೆ, ಎಲ್ಲಾನು ಆ ಚೌಕಟ್ಟು ಒಳಗೆ ಮಾಡ್ಬೇಕಾಗಿದೆ. ಏನು ಗ್ಯಾರಂಟಿ ಬಗ್ಗೆ ನಮ್ಗೇನು ತಕರಾರಿಲ್ಲ. ಉಚಿತವಾಗಿ ಕೊಡೋದ್ರಲ್ಲಿ ಕೊಡಿ, ಏನು ಜನರಿಗೆ ದುಡ್ಡು ಕೊಡ್ತೀನಿ ಲಾಭ ಆಗುತ್ತೆ, ಸರಿಯಾಗಿ ಇಂಪ್ಲಿಮೆಂಟ್ ಅಂತಲ್ಲ. ಈಗ ನಿಮ್ಗೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ಹಣ ಉತ್ಪಾದಿಸ್ತಾ ಇದೀವಿ ರಾಜ್ಯ ಆಗಿ, ಅದರಲ್ಲಿ ಆ ಚೌಕಟ್ಟಿನಲ್ಲಿ ನಾವು ನಮ್ಮ ವೆಚ್ಚಗಳು ಎಷ್ಟಿದಾವೆ, ಅದು ಬಿಟ್ಟು ಈ ಗ್ಯಾರಂಟಿಗೋಸ್ಕರ ನಾವು ಎಷ್ಟು ಕೊಡ್ಬೋದು ಅಂತ ಯೋಚನೆ ಮಾಡ್ಬೇಕಾಗಿದೆ. ಫ್ರೀ ಬಸ್ ಕೊಡಿ ಮಹಿಳೆಯರಿಗೆ, ಬಹಳ ಸಂತೋಷ. ಅದೇ ರೋಡ್ ಸರಿ ಮಾಡ್ಬೇಕಲ್ಲ. ಫ್ರೀ ಬಸ್ ಕೊಟ್ಟು ರೋಡ್ ಗಂಡಿ ಬಿದ್ದ ರಸ್ತೆಗಳಲ್ಲಿ ರೋಡ್ ಬಸ್ ಹೋಗ್ಬೇಕಂದ್ರೆ ಅದೇನ್ ನ್ಯಾಯ ಅದು? ಈಗ ಅನ್ನ ಇಲ್ಲ ಸಾರಿಲ್ಲ, ಆದ್ರೆ ಬರೀ ಉಪ್ಪಿನಕಾಯಿ ಕೊಟ್ಬಿಟ್ಟು ನೀವು ಊಟ ಮಾಡಿ ಅಂತ ಹೇಳಿದ್ರೆ ಕಷ್ಟನೇ ಅಲ್ವಾ? ಅದ್ರಲ್ಲಿ ಏನು ನಿಮ್ಗೆ ಏನು ಪೌಷ್ಟಿಕ ಒಂದು ಆಹಾರ ಬರಲ್ಲ. ನಿಮ್ಗೆ ನಾಲ್ಗೆ ಒಂದ್ ಸ್ವಲ್ಪ ತೃಪ್ತಿ ಸಿಕ್ಬೋದು, ಆದ್ರೆ ಜನರಿಗೆ ತಮ್ಮ ಜೀವನ ನಡೆಸಲಿಕ್ಕೆ ಒಳ್ಳೆ ರೀತಿ ಅಭಿವೃದ್ಧಿ ಬೇಕಾಗಿದೆ. ಹಿತದೃಷ್ಟಿಯಲ್ಲಿ ಒಳ್ಳೆ ಯೋಜನೆಗಳು ರೂಪಿಸಬೇಕಾಗಿರುವಂತದ್ದು ಒಂದು ಸರ್ಕಾರದ ಕರ್ತವ್ಯ. ಅದು ತಮ್ಮ ಆರ್ಥಿಕ ಒಂದು ಚೌಕಟ್ಟಿನಲ್ಲಿ ಮಾಡ್ಬೇಕಾಗಿದೆ. ಏನು ಹಣ ಉತ್ಪಾದಿಸ್ತಾ ಇದ್ದೀರಾ ಅದನ್ನ ನೀವು ಯೋಚನೆ ಮಾಡ್ಕೊಂಡು ಅದಕ್ಕೂ ಅಲ್ಲ ಸರ್, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಹಣ ಬರಬೇಕು, ಇಲ್ಲಿನ ಸಂಸದರು ಯಾರು ಅದನ್ನ ಕೇಳ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಬಹಳಷ್ಟಿದೆ. ಅದರಲ್ಲೂ ಬಿಜೆಪಿ ಸಂಸದರಂತೂ ಏನು ಕೇಳೋದೇ ಇಲ್ಲ ಅನ್ನುವಂತಹ ದೊಡ್ಡ ಆರೋಪ ಇದೆ. ಇದು ಪದೇ ಪದೇ ನಾವು ಬಜೆಟ್ ಏನು ಅಧಿವೇಶನದಲ್ಲೂ ಸಹ ನಾನು ಈ ವಿಷಯವನ್ನು ಮಂಡಿಸಿದ್ದೀನಿ. ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾರೆ. ತಮ್ಮದೇ ಆದ ಒಂದು ಏನು ಹಣಕಾಸಿನ ಯೋಜನೆ ಮಾಡುವಾಗ ಕೆಟ್ಟದಾಗಿ ಮಾಡಿರೋ ಕಾರಣಕ್ಕಾಗಿ ಅದನ್ನ ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾರೆ. ನಿಮ್ಮ ಏನು ಗ್ರಾಂಟ್ ನೀಡಿದೆ ಅದು UPA ಹಿಂದೆ 10 ವರ್ಷ ಮತ್ತು ನಮ್ಮ ಮೋದಿ ಸರ್ಕಾರದ 10 ವರ್ಷ ನೀವು ಹೋಲಿಕೆ ಮಾಡಿದ್ರೆ ಸುಮಾರು 238% ಜಾಸ್ತಿ ಮಾಡಿದೆ ಗ್ರಾಂಟ್ ನೀಡು. ಟ್ಯಾಕ್ಸ್ ಡೆವಲ್ಯೂಷನ್ ಹಿಂದೆ UPA 10 ವರ್ಷ, ಮೋದಿಯ ಒಂದು ಸರ್ಕಾರದ 10 ವರ್ಷ ನೀವು ಹೋಲಿಕೆ ಮಾಡಿದ್ರೆ 250% ಜಾಸ್ತಿ ಮಾಡಿದೀವಿ. ಎಲ್ಲಾನು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಏನು ಇಲ್ಲಿ ನೀವು ಕೇಂದ್ರದಲ್ಲಿ ಹೋಗಿ ಕೂತ್ಬಿಟ್ಟು ಯಾವ ಪ್ರಾಜೆಕ್ಟ್ಗಳು ಬೇಕು, ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಸಂಪರ್ಕ ಮಾಡ್ಬೇಕು. ಈಗ ನಾನು ಹಿಂದೆ ಹೇಳ್ತೇನೆ, ನಮ್ಮ ಮುಂದೆ ಸವಾಲ್ ಇರೋದು ಅದೇ, ಇಲ್ಲೇ ನಾವು ವಿರೋಧ ಪಕ್ಷ, ಅಲ್ಲಿ ನಾವು ಆಡಳಿತ ಪಕ್ಷ. ಅದೇ ರೀತಿ ಅವರು ಸಹ ಯೋಚನೆ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಮಾಡ್ಬೇಕು. ನಾನು ಈ ಏರ್ಪೋರ್ಟ್ ವಿಚಾರದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಹೋಗಿ ಭೇಟಿಯಾಗಿ ಇದಾಗ್ಬೇಕು ಅಂತ ಹೇಳಿ, ಆಮೇಲೆ ಅವರು ಕೂಡ ಒಂದು ಮೈಸೂರು ಅಭಿವೃದ್ಧಿ ಒಂದು ಮೀಟಿಂಗ್ ಅನ್ನು ಕಾಲ್ ಮಾಡಿದ್ರು. ಮೀಟಿಂಗ್ ಅಲ್ಲಿ ಎಲ್ಲ ಮೈಸೂರಿನ ಸಮಸ್ಯೆ ಎಲ್ಲಾ ಪ್ರತಿನಿಧಿಗಳು ಸೇರಿ ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದೇನೋ ನಮ್ಗೆ ಬೇಕಾಗಿರೋ ಔಟ್ಕಮ್ ಆಗಿಲ್ಲ, ಆದ್ರೂ ಸಹ ಚರ್ಚೆ ಆಯ್ತು. ನಮ್ಗೂ ಕೂಡ ಮುಂದೆ ಏನ್ ಕೆಲಸ ಇದೆ ಅಂತ ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು. ಸೊ ಈ ರೀತಿ ಅವರು ಹೋಗ್ಬಿಟ್ಟು ಕೇಂದ್ರದಲ್ಲಿ ಮಾತುಕತೆ ಮಾಡ್ಬೇಕು. ಈಗ ಬೇರೆ ಇದು ವೆಸ್ಟ್ ಬೆಂಗಾಲ್ ಇರ್ಬೋದು, ನಮ್ಮ ತೆಲಂಗಾಣ ಇರ್ಬೋದು, ಅನೇಕ ರಾಜ್ಯಗಳು ಸಹ ಬೇರೆ ಇಲ್ಲಿ ಬೇರೆ ಪಕ್ಷ ಆಡಳಿತದಲ್ಲಿದೆ, ಅಲ್ಲಿ ನಮ್ಮ ಪಕ್ಷ ಆಡಳಿತ ಇದೆ. ಆದ್ರೂ ಸಹ ಅವ್ರು ಬರ್ತಾ ಇರ್ತಾರೆ ಪದೇ ಪದೇ ಕೇಂದ್ರ ಜೊತೆ ಸಂಪರ್ಕ ಮಾಡ್ಕೊಂಡು ತಮ್ಗೆ ಬೇಕಾಗಿರುವಂತದ್ದು ಏನು ಕೆಲಸ, ಯಾವ ರೀತಿ ಆ ಒಂದು ಆರ್ಥಿಕ ಚೌಕಟ್ಟಿನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಒಂದು ಕ್ಲಾರಿಫಿಕೇಶನ್ ತಗೊಂಡು ಮಾಡ್ತಾರೆ. ಇವರು ಸಹ ಅದ್ ಮಾಡ್ಬೇಕು, ಅಗ್ರೆಸಿವ್ ಆಗಿ ಹೋಗಿ ಕೆಲಸವನ್ನು ಮಾಡ್ಬೇಕು. ನಿಮ್ಮ ಕನಸಿನ ಮೈಸೂರು ಅಥವಾ ಕೊಡಗು, ಬಿಕಾಸ್ ಇದು ಬಹಳ ದೊಡ್ಡ ಕ್ಷೇತ್ರ ನಿಮಗೆ ಸಿಕ್ಕಿರೋದು ಅಂಡ್ ವೆರಿ ಚಾಲೆಂಜಿಂಗ್ ಕೂಡ ಹೌದು. ಯಾಕಂದ್ರೆ ನೀವೇ ಹೇಳಿದಂಗೆ ಇಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ಅಲ್ಲಿ ಆಡಳಿತ ಪಕ್ಷದಲ್ಲಿದ್ದೀರಿ. ವೆರಿ ಚಾಲೆಂಜಿಂಗ್. ಫಂಡ್ಸ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಡೆವಲಪ್ಮೆಂಟ್ಗೋಸ್ಕರ ಸ್ಟೇಟ್ ವೈಸ್ ತೆಗೆದುಕೊಂಡಾಗ. ಸೊ ನಿಮ್ಮ ಕನಸಿನ ಮೈಸೂರು, ಕನಸಿನ ಕೊಡಗು ಯಾವ ತರ ಇರಬೇಕು ಅಂತ ಅಂದ್ಕೊಳ್ತೀರಿ? 2 ಕ್ಷೇತ್ರದಲ್ಲೂ ಸಹ ಇಬ್ರು ಕೊಡಗುವಿನ ಜನರು ಇರ್ಬೋದು, ಮೈಸೂರು ಕಡೆ ಇರ್ಬೋದು, ಪಾರಂಪರ್ಯ ಸಂರಕ್ಷಣೆ ಮಾಡ್ಬೇಕಾಗಿರೋದು ಮೊದಲನೇ ಒಂದು ಕರ್ತವ್ಯ. 2 ಕಡೆನೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಜೊತೆಗೆ ಇನ್ನು ಪ್ರಕೃತಿ ಇದೆ ಕೊಡಗು ಕಡೆ, ಅದನ್ನು ಕೂಡ ಉಳಿಸ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಅಭಿವೃದ್ಧಿ ಬೇಡ ಅಂತಲ್ಲ, ಅಭಿವೃದ್ಧಿ ಆ ಪರಿಸರ ಮತ್ತು ಪ್ರಕೃತಿಯ ಕಾಳಜಿ ಇಟ್ಕೊಂಡು, ಪಾರಂಪರ್ಯ ಕಾಳಜಿ ಇಟ್ಕೊಂಡು ಮಾಡ್ಬೇಕು ಅಂತ ಬಹಳ ಸ್ಪಷ್ಟವಾಗಿ 2 ಕಡೆಯಿಂದನೂ ಜನರು ನಮ್ಮ ಮುಂದೆ ಮಂಡಿಸಿದ್ದಾರೆ.
ಇದನ್ನ ಈ ಒಂದು ಯಾವ ರೀತಿ ಆರ್ಗ್ಯಾನಿಕ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಮ್ಮ ಮುಂದೆ ಇರುವಂತದ್ದು ಸವಾಲು. ಈಗ ಈ ಎರಡು ಏನು ಸಂಪರ್ಕ ರಸ್ತೆ ಇದೆ, ಅಲ್ಲಿ ಕೂಡ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಆಗುತ್ತೆ. ಆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗುವಾಗ ಅಲ್ಲಿಂದ ಫಾರೆಸ್ಟೇಷನ್ ಆಗ್ಬೇಕು ಬೇರೆ ಕಡೆ. ಅದ್ ಎಲ್ಲಿ ಮಾಡ್ಬೇಕು ಅಂತಾನು ಯೋಚನೆ ಮಾಡ್ಬಿಟ್ಟು ಸರಿಯಾಗಿ ಇಲ್ಲಿ ಲಾಭ ಆಗುವಂತ ದೃಷ್ಟಿಯಲ್ಲಿ ಆಗ್ಬೇಕು. ಸೊ ಇತ್ತ ಎಲ್ಲ ಸವಾಲುಗಳು ಇದ್ದೇ ಇರ್ತವೆ. ನಮ್ಮ ಮುಂದೆ ಮೈಸೂರಿನ ಏನು ಪಾರಂಪರೆ ಇದೆ, ಏನು ಕಲೆ ಇದೆ, ಈ ಒಂದು ಪಾರಂಪರಿಕ ಕಟ್ಟಡಗಳಿಂದ ಅದನ್ನ ಸಂರಕ್ಷಣೆ ಮಾಡುವಂತದ್ದು ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದು ನಾವು ಮಾಡೇ ಮಾಡ್ತೀವಿ. CSR ಅಥವಾ ಕೇಂದ್ರ ಸರ್ಕಾರದ ಒಂದು ಸಹಾಯದಿಂದ ಮಾಡೇ ಮಾಡ್ತೀವಿ. ಅದರ ಜೊತೆಗೆ ಕೊಡಗುವಲ್ಲೂ ಕೂಡ ಕೆಲವು ಅನೇಕ ಕಟ್ಟಡಗಳಿದಾವೆ. ನಮ್ಮ ಅಧಿಕಾರಿ ಫೋರ್ಟ್ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಇದೆ. ಅವರೇ ಮಾಡ್ತಾ ಇದಾರೆ. ಕೊಡಗುವಲ್ಲಿ ಏನು ನಮ್ಮ ಏನು ಸಾಯಲ್ಲ, ಅವ್ರು ಮಾಡ್ತಾ ಇದಾರೆ. ಆದ್ರೂ ಸಹ ಕೇಂದ್ರದಿಂದ ಒಂದಷ್ಟು ಬೇಡಿಕೆಗಳು ಬಂದಿದ್ದಾವೆ. ಅದು ಬಿಟ್ಟು ಇವಾಗ ಅಭಿವೃದ್ಧಿ ಲೆಕ್ಕದಲ್ಲಿ ಈ 2G 4G ನೆಟ್ ಏನಿದೆ, BSNLದು, ಜಲ್ ಜೀವನ್ ಮಿಷನ್ದು, ಮತ್ತೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಗ್ರಾಮ ಸಡಕ್ ಇಂದ ಮತ್ತೆ ಜನ್ಮನ್ನಿಂದ ಬರ್ತಾ ಇರುವಂತದ್ದು ಏನು ಯೋಜನೆಗಳಿದೆ, ಅದು ಸರಿಯಾಗಿ ಕೊಡಗುವಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ನಾವು ಮುಂದುವರಿತಾ ಇದೀವಿ. ಜನ್ಮನ್ ಒಳ್ಳೆ ಸುಮಾರು 12 ರಸ್ತೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ, ಅಂದ್ರೆ ಕೊನೆಯವರೆಗೂ ಅಂದ್ರೆ ಹಾಡಿಗಳಿಗೆ ಸಂಪರ್ಕ ಮಾಡೋ ರಸ್ತೆನ ಗುರುತಿಸಿ 12 ರಸ್ತೆಯನ್ನು ನಿರ್ಮಾಣ ಮಾಡತ್ಲೆ ನಾವು ಈಗ ಸುಮಾರು 2 ತಿಂಗಳು ಹಿಂದೆ ಶುರು ಮಾಡಿದೀವಿ ಕೆಲಸ. ಇದೇ ರೀತಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದೀವಿ. ಗ್ರಾಮಾಂತರಕ್ಕೆ ಬಂದೆ ಆಗ್ಲೇ ತಂಬಾಕು ವಿಚಾರ ಹೇಳಿದೀನಿ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಒಂದು ಆದಾಯವನ್ನು ಸೃಷ್ಟಿ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಬಹಳ ಯೋಚನೆ ಮಾಡ್ತಾ ಇದ್ವಿ. ಕೆಲವು ಒಳ್ಳೆ ಪೈಲಟ್ ಪ್ರಾಜೆಕ್ಟ್ಗಳು ಬಂದಿದಾವೆ. ಒಂದು ಈ ತಂಬಾಕು ಉತ್ಪಾದಿಸುವಂತದ್ದು ಏನು ಉತ್ಪನ್ನಗಳು ಬೇಕಾಗಿದೆ, ಗೊಬ್ಬರ ಇರ್ಬೋದು, ನಮ್ಮ ಸೌದೆ ಇರ್ಬೋದು, ಅದೆಲ್ಲಾನು ಕೂಡ ಕಮ್ಮಿಯ ಒಂದು ರೇಟ್ ಅಲ್ಲಿ ಹೇಗ್ ಸಿಕ್ಬೋದು ಅಥವಾ ಬೇರೆ ಬಯೋಫ್ಯೂಲ್ ಅನ್ನು ಹೇಗ್ ರೀತಿ ಬಳಸಬಹುದು ಅಂತ ಒಳ್ಳೆ ಪೈಲಟ್ ಪ್ರಾಜೆಕ್ಟ್ಗಳು ಬಂದಿದಾವೆ. ಅದನ್ನೆಲ್ಲ ಅನುಷ್ಠಾನ ಮಾಡ್ಲಿಕ್ಕೆ ನಾವು ಮುಂದುವರಿತಾ ಇದೀವಿ. ಅದರ ಜೊತೆಗೆ ಏನು ಮಶ್ರೂಮ್ ಅವರು ಬ್ಯಾರಲ್ಸ್ ಅಲ್ಲಿ ಏನು ಬಾರ್ನ್ ಇದೆ, ಅವರು ತಂಬಾಕು ಒಂದು ಇದು ಏನು ಉತ್ಪಾದನೆ ಮಾಡ್ತಾರೆ ಅಲ್ಲಿ ಇದರಲ್ಲಿ ಆ ಬಾರ್ನ್ಗಳಲ್ಲಿ, ಅಲ್ಲಿ ಮಶ್ರೂಮ್ ಬೆಳಿಲಿಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್, ಮತ್ತೆ ಅಂದ್ರೆ ಒಂದ್ ರೀತಿ ಸಪ್ಲಿಮೆಂಟರಿ ಇನ್ಕಮ್ ಬರಕ್ಕೆ ಒಂದು ಒಳ್ಳೆ ಇದು ಮಾಡೋದು. ಮತ್ತು ಯಾವ ರೀತಿ ಪರಿವರ್ತನೆ ಮಾಡ್ಬೋದು ಅಂತ. ಬರೀ ತಂಬಾಕು ಇವಾಗ ಅನಧಿಕೃತ ಒಂದು ಬೆಳೆಗಾರರು ಇದ್ದಾರೆ. ಆ ಅನಧಿಕೃತ ಬೆಳೆಗಾರರಿಗೂ ಕೂಡ ಇವತ್ತು ಮಾರ್ಕೆಟ್ ಅಲ್ಲಿ ಅವ್ರಿಗೂ ಕೂಡ ಏನು ಅಧಿಕೃತ ಆದ್ಮೇಲೆ ಅವ್ರಿಗೂ ಕೂಡ ಮಾರ್ಕೆಟ್ ಅಲ್ಲಿ ಅವಕಾಶ ಇದೆ. ಆದ್ರೂ ಸಹ ಒಂದು ಬೇರೆ ಕ್ರಾಪಿಂಗ್ ಪ್ಯಾಟರ್ನ್ ಅಥವಾ ಏನೋ ಒಂದು ಬೇರೆ ರೀತಿ ಅವರ ಆದಾಯವನ್ನು ಹೆಚ್ಚಿಸಬಹುದು ಅಂದ್ರೆ, ಬೇರೆ ಅವಕಾಶ ಕೊಡ್ಬೋದು ಅಂದ್ರೆ ಅದನ್ನ ನಾವು ಎಕ್ಸ್ಪ್ಲೋರ್ ಆದ್ರೂ ಮಾಡ್ಬೇಕು. ಅದು ಒಂದು ವಿಚಾರ. ಮೈಸೂರು ನಗರಕ್ಕೆ ಬಂದ್ರೆ ಹೌದು, ಇಲ್ಲಿ ನಮ್ಮ IT ಏನು ಒಳ್ಳೆ ಇದು ಬೆಂಗಳೂರಲ್ಲಿ ಅಷ್ಟು ಹೆಚ್ಚಾಗಿದೆ, ಓವರ್ ಸ್ಯಾಚುರೇಟ್ ಆಗ್ಬಿಟ್ಟಿದೆ, ಜಾಸ್ತಿನೇ ಆಗ್ಬಿಟ್ಟಿದೆ. ಅದರಿಂದ ಬೆಂಗಳೂರಿಗೆ ಸಮಸ್ಯೆ ಆಗೇ ಆಗ್ತದೆ. ಸೊ ಕೆಲವು ಭಾಗ ITಗಳು ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ ಎಲ್ಲ ಕೂಡ Tier 2ಗೆ ಲಾಭ ಆಗುತ್ತೆ. ಅದರ ಜೊತೆಗೆ ಬೆಂಗಳೂರಿಗೆ ಇದರಿಂದ ಆಚೆಗೆ ಬರುವ ದೃಷ್ಟಿಯಲ್ಲಿ ಬೆಂಗಳೂರಿಗೂ ಕೂಡ ಲಾಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಸೈಬರ್ ಸೆಕ್ಯೂರಿಟಿ, AI ಮತ್ತು ಏನು ಮೆಟಾ ಇದೆ ಅದಕ್ಕಾಗಿ ದೊಡ್ಡ ಒತ್ತನ್ನು ಕೊಡ್ತಾ ಇದೀವಿ. ಮತ್ತೆ ಕೇಂದ್ರದಿಂದ ಕೌಶಲ್ಯ ಅಭಿವೃದ್ಧಿಗೋಸ್ಕರ, ಯಾಕಂದ್ರೆ ಪ್ರತಿಭೆ ಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯ. ಇಲ್ಲಿ ಯೂನಿವರ್ಸಿಟಿಗಳು ಇರ್ತದೆ, ಬಟ್ ನಮ್ಮ ಉದ್ಯೋಗಕ್ಕಾಗಿ ಸಿದ್ಧ ಆಗಿರುವಂತದ್ದು ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ, ಆ ಪ್ರತಿಭೆ ಸಿಗ್ತಾ ಇಲ್ಲ. ಸೊ ಅದಕ್ಕಾಗಿ ಒಂದು ಎಕ್ಸ್ಟ್ರಾ ಸ್ಟೆಪ್ ಆ ಪ್ರತಿಭೆ ರೂಪಿಸ್ಲಿಕ್ಕೆ ಒಂದು ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಇಲ್ಲಿ ಮಾಡ್ಲಿಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದೀವಿ. ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇದಾವೆ. ಮೈಸೂರು ನಗರ, ಕೊಡಗು ಎಲ್ಲ ಕೇಂದ್ರ ಸರ್ಕಾರದ ಚೌಕಟ್ಟಿನಲ್ಲಿ ಮಾಡಬೇಕಾಗಿದೆ. ನಮ್ಮ ಕನಸುಗಳು ಬೇಕಾದಷ್ಟು ಇರತ್ತೆ. ರಾಜ್ಯ ಸರ್ಕಾರದ ಸಪೋರ್ಟ್ ಒಂದೇ ಅಲ್ಲ, ಕೇಂದ್ರ ಸರ್ಕಾರ ಏನು ಚೌಕಟ್ಟನ್ನು ರೂಪಿಸ್ತದೆ ಅದ್ರ ಒಳಗಡೆನೆ ನಾವು ಕೆಲಸ ಮಾಡ್ಬೇಕು. ನಮ್ದೇ ಆದ ಕೆಲವು ಕನಸುಗಳು ಇರುತ್ತೆ, ಆದ್ರೆ ಆ ಚೌಕಟ್ಟಿನಲ್ಲೇ ನೀವು ಯಾವ ರೀತಿ ಮಾಡ್ಬೋದು ಅಂತ ನೀವು ಅರ್ಥ ಮಾಡ್ಕೊಡ್ಬೇಕಾಗಿದೆ. ಮತ್ತು ನೀವು ಕೇಂದ್ರ ಸರ್ಕಾರ ಮತ್ತು ನಿಮ್ಮ ಕ್ಷೇತ್ರದ ನಡುವೆ ಒಬ್ಬ ಸೇತುವೆ ಆಗಿರ್ತೀರ ನೀವು. ಅದಕ್ಕಾಗಿ ನೀವು ಆ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಅಂತ ಬಂದ ತಕ್ಷಣ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಅದ್ರ ಶಿಸ್ತಿನ ಪಕ್ಷದಲ್ಲಿ ಸಾಕಷ್ಟು ಅಶಿಸ್ತುಗಳು ಕೂಡ ಕಾಣಿಸಿದಂತಹ ದಿನಗಳು ಇದೆ ಈಗ್ಲೂ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸ್ವತಃ ಇಲ್ಲಿನ MP ಇದ್ದವರೇ ಅಧ್ಯಕ್ಷರ ವಿರುದ್ಧ ಇರುವಂತಹ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಮಾತು? ಸಹಜವಾಗಿ ಇಂಥ ಬೆಳವಣಿಗೆಗಳು ಎಲ್ಲ ಪಕ್ಷದಲ್ಲೂ ಇದೆ. ಇನ್ನು ಕಾಂಗ್ರೆಸ್ ಅಲ್ಲೂ ಏನು ಕಮ್ಮಿ ಇಲ್ಲ. ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರನು ಕೂಡ ಅಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಇದು ಇದ್ದೇ ಇರತ್ತೆ. ಕುರ್ಚಿಗಳು ಆಗ್ಲೇ ಕಡಿಮೆ ಇದಾವೆ ನೋಡಿ, ಎಲ್ಲರೂ ಬಂದು ಕಡಿಮೆ ಇದೆ, ಕೂರೋರ್ ಸಂಖ್ಯೆ ಜಾಸ್ತಿ ಇದೆ. ಸೊ ಈ ನಿಟ್ಟಿನಲ್ಲಿ ಇದ್ದೇ ಇರತ್ತೆ. ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಕೇಂದ್ರ ಸರ್ಕಾರ ಎಲ್ಲರೂ
ಇಡೀ ಬರೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಪ್ಪಿಸುವಂತದ್ದು ಅವ್ರವ್ರದ್ದು ಕಾರಣ ಇರುತ್ತೆ, ಅವ್ರು ಏನಕ್ಕೆ ಸೈಲೆಂಟ್ ಇರ್ತಾರೋ ಇಲ್ವೋ ಅಂತ. ಆದ್ರೆ ಇದೆಲ್ಲ ಪ್ರಕ್ರಿಯೆ ಅಂತ ಆಗ್ತಾ ಇರುವಂತದ್ದು ಕೆಲಸ ಆಗುತ್ತೆ. ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಒಳ್ಳೆ ಸಂಘಟನೆಯನ್ನು ರೂಪಿಸ್ಲಿಕ್ಕೆ ಒಳ್ಳೆ ನಾಯಕರನ್ನು ಗುರುತಿಸಿ ಮಾಡ್ತಾರೆ. ಇವಾಗಿರುವಂತದ್ದು ರಾಜ್ಯ ಅಧ್ಯಕ್ಷರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಯಶಸ್ವಿಯನ್ನು ನೋಡಿದರೆ. ನಮ್ಮ ಲೋಕಸಭಾ ಎಲೆಕ್ಷನ್ ಇರ್ಬೋದು, ನಂತರವೂ ಸಹ ಅನೇಕ ಹಗರಣಗಳು ಇರ್ಬೋದು, ಮತ್ತೆ ನಾವು ಮಾಡಬೇಕಾಗಿರುವಂತದ್ದು ಹೋರಾಟ, ಇಲ್ಲಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಎಲ್ಲಾನು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಬೇಕಾಗಿರುವಂತದ್ದು ಇನ್ನು ಸಂದರ್ಭದಲ್ಲಿ ಎಲ್ಲಿ ಸ್ಪಂದಿಸಬೇಕು, ಏನಾದ್ರೂ ಒಂದು ಸಲಹೆ ಬೇಕಾಗಿದ್ರೆ, ಮಾರ್ಗದರ್ಶನ ಬೇಕಾಗಿದ್ರು ಸಹ ಯಾವಾಗ್ಲೂ ನಮ್ಗೆ ಸೂಕ್ತ ಪ್ರತಿಕ್ರಿಯೆನೂ ಸಿಗುತ್ತೆ. ಸಾಕಷ್ಟು ವಿಚಾರದಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ವಿಚಾರ ಚರ್ಚೆ ಮಾಡಿದ್ವಿ ಸರ್. ನಮ್ ಬಹಳಷ್ಟು ನಿಮ್ಮ ಪೋಸ್ಟ್ ಗಳನ್ನ ನೋಡ್ತಾ ಇರ್ತೀನಿ, ಫಾಲೋ ಮಾಡ್ತಾ ಇರ್ತೀನಿ. ನಿಮ್ಮ ಮತ್ತು ನಿಮ್ಮ ಪತ್ನಿಯವರ ವೈಲ್ಡ್ ಲೈಫ್ ಅಲ್ಲಿ ನಿಮ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ ಅಂಡ್ ಎಜುಕೇಶನ್ ವಿಚಾರದಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇದೆ. ಸೊ ಅದನ್ನ ಹೊರತುಪಡಿಸಿ ಪುಸ್ತಕಗಳನ್ನ ಬಹಳ ಹೆಚ್ಚಾಗಿ ಓದ್ತೀರಾ ಅಂತ ಅಂದ್ಕೊಳ್ತೀನಿ. ಈಗ ಸಾಕಷ್ಟು ತಿಳ್ಕೊಂಡಿದ್ದೀರಾ ಪರಂಪರೆ, ಇತಿಹಾಸದ ಬಗ್ಗೆ, ಏನ್ ಹೇಳ್ತೀರಿ? ಕೆಲವು ಮಾಹಿತಿ ಎಲ್ಲ ನಮ್ಮ ತಾಯಿಯವರೇ ತಿಳ್ಕೊಟ್ಟಿರೋದು, ಅರಮನೆ ಪರಂಪರೆಗೆಲ್ಲ ಸಂಬಂಧಪಟ್ಟಿರೋದು. ಕೆಲವು ಅದು ನಮ್ಮ ಭಾರತೀಯ ಒಂದು ಪರಂಪರೆ ಏನಿದೆ, ಭಾರತೀಯ ಒಂದು ತರ್ಕಶಾಸ್ತ್ರ ಏನಿದೆ, ಇದೆಲ್ಲನೂ ಕೂಡ ಸಹಜವಾಗಿ ಪುಸ್ತಕ ಮೂಲಕನೇ ಗೊತ್ತಾಗೋದು. ಯಾಕಂದ್ರೆ ಇದು ಯಾರು ಬಂದು ಹೇಳ್ಕೊಡೋ ಅಂತದ್ದೇನೋ ಇಲ್ಲ, ನೀವೇ ಅದನ್ನ ಡಿಸ್ಕವರ್ ಮಾಡ್ಬೇಕಾಗಿರುವಂಥದ್ದು. ಅದು ಬಿಟ್ಟು ಏನು ಇತಿಹಾಸ ಎಲ್ಲ ಇದೆ, ಒಳ್ಳೆ ನನ್ನ ಒಂದು ಸ್ನೇಹಿತರ ಒಂದು ಏನು ಗುಂಪಿದೆ ಅಥವಾ ಆಚೆ ಇರುವಂತದ್ದು ಯಾರು ನನ್ನ ಜಾಸ್ತಿ ನನ್ನ ಸಂಪರ್ಕದಲ್ಲಿದ್ದೀನಿ, ಅವ್ರ ಆಸಕ್ತಿನೂ ಕೂಡ ಇದೇ ಕ್ಷೇತ್ರದಲ್ಲಿರೋದು. ಇತಿಹಾಸ, ಪರಂಪರೆ, ಭಾರತೀಯ ಒಂದು ಏನು ಧರ್ಮ ಇದೆ ಅದಕ್ಕೋಸ್ಕರ ಇರೋದು. ಸೊ ಅದು ಸ್ವಾಭಾವಿಕವಾಗಿ ಅವರ ಒಂದು ಮೂಲಕ ಆ ಒಂದು ವಾತಾವರಣದಲ್ಲಿ ಇರುವಂತದ್ದು ಕಾರಣಕ್ಕಾಗಿ ಅದು ಹೆಚ್ಚಾಗ್ತಾ ಬಂದಿದೆ. ಅದ್ರ ಜೊತೆಗೆ ವನ್ಯಜೀವಿ ಏನು ಆಸಕ್ತಿ ಇರೋದು ಅದು ಅರಮನೆಯಲ್ಲಿ ಬಂದಿರುವಂತದ್ದು ಪದ್ಧತಿ. ನಮ್ಮ ತಾತನವರು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನಿದೆ ಅದರ ಸಂಸ್ಥಾಪಕರು ಮತ್ತು ಮೊದಲನೇ ಒಂದು ಚೇರ್ಮನ್ ಆಗಿದ್ರು. ಅದಕ್ಕೆ ಹಿಂದೆ ನೀವು ನೋಡ್ಬೋದು, ಕರ್ನಾಟಕದಲ್ಲಿ ಇವತ್ತು ಎಲ್ಲಕ್ಕಿಂತ ಹೆಚ್ಚು ಒಂದು ಹುಲಿಗಳು ಸಂಖ್ಯೆ ಇರೋದ ಕಾರಣ ಅಂದ್ರೆ ಇಲ್ಲಿ ಹೆಚ್ಚು ಟೈಗರ್ ರಿಸರ್ವ್ಸ್ಗಳಿವೆ. ಅಲ್ಲಿ ಏನಕ್ಕಂದ್ರೆ ಇಲ್ಲಿ ಟೈಗರ್ ರಿಸರ್ವ್ ಆಗಿ ಗುರುತಿಸುವಂತದ್ದು ಕ್ಷೇತ್ರಗಳು ಮೈಸೂರು ಸಂಸ್ಥಾನದಲ್ಲಿ. ಇವತ್ತು BR ಹಿಲ್ಸ್ ಇರ್ಬೋದು, MM ಹಿಲ್ಸ್ ಇರ್ಬೋದು, ಬಂಡೀಪುರ, ನಾಗರಹೊಳೆ, ಭದ್ರಾ ಎಲ್ಲಾನು ಕೂಡ ಹಳೆ ಮೈಸೂರು ಒಳಗೆ ಇರೋದು. ಹಳೆ ಮೈಸೂರು ಆಚೆ ಹೋದ್ರೆ ಟೈಗರ್ ರಿಸರ್ವ್ ಇರೋದು ಒಂದೇ, ಕಾಲಿ ಟೈಗರ್ ರಿಸರ್ವ್. ಸೊ ಎಲ್ಲಾನು ಕೂಡ ಹಳೆ ಮೈಸೂರಲ್ಲೇ ಇರೋದು. ಸೊ ವನ್ಯಜೀವಿ ಸಂರಕ್ಷಣೆ, ವನ್ಯಜೀವಿ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿರೋದು ಅರಮನೆಯಿಂದ ಅದು ಒಂದು ಏನು ಇನ್ಹೆರಿಟೆನ್ಸ್ ಆಗಿ ಬಂದಿರೋದು ನಮ್ಮಲ್ಲಿ. ಸೊ ಅದು ಯಾವತ್ತೂ ಸಹ ನಾವು ಅದಕ್ಕಾಗಿ ಅದರ ಸಂರಕ್ಷಣೆಗಾಗಿ ಮತ್ತು ಇವತ್ತು ಆಧುನಿಕ ಕಾಲದಲ್ಲಿ ವನ್ಯಜೀವಿಯ ಒಂದು ಸಂರಕ್ಷಣೆ ಮಾನವರ ಕೈಯಲ್ಲೇ ಇರೋದು ಅಂತ ಒಂದು ಅರ್ಥ ಬಂದು ಇಡೀ ವಿಶ್ವದಲ್ಲಿ, ಭಾರತದಲ್ಲೇ ಅದು ನಮ್ಮ ಧಾರ್ಮಿಕ ಒಂದು ಮತ್ತೆ ನಮ್ಮ ಪ್ರಕೃತಿಯ ಒಂದು ಕಾಳಜಿ ಇರೋದು ನಮ್ಮ ಧರ್ಮದಲ್ಲಿ ಸ್ವಾಭಾವಿಕವಾಗಿ ಇತ್ತು. ಆದ್ರೂ ಸಹ ಇವಾಗ ಏನು ಆಧುನಿಕ ಕಾಲದ ಒಂದು ಚೌಕಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು, ಮಾನವ ಮತ್ತು ವನ್ಯಜೀವಿಯ ಸಂಘರ್ಷ ಅದು ನಮ್ಮ ಕ್ಷೇತ್ರದಲ್ಲೇ ಬಹಳ ಇದೆ. ಅದನ್ನ ಬಗೆಹರಿಸಲಿಕ್ಕೆ ಯಾವ ರೀತಿ ನಮ್ಮ ಪದ್ಧತಿಗಳಲ್ಲಿ ಬದಲಾವಣೆ ಬರಬೇಕು, ಯಾವ ರೀತಿ ನಾವು ತಂತ್ರಜ್ಞಾನವನ್ನು ಬಳಸಬೇಕು, ಮತ್ತೆ ಆ ಏನು ಕ್ಷೇತ್ರ ಇದೆ ಬೌಂಡ್ರಿ ಕ್ಷೇತ್ರ ಬಿಟ್ವೀನ್ ವನ್ಯಜೀವಿ ಮತ್ತು ಇದು, ಅದರಲ್ಲಿ ನಾವು ಏನೇನು ಶುರು ಮಾಡ್ಬೋದು ಅಥವಾ ಸೃಷ್ಟಿ ಮಾಡ್ಬೋದು ಅಂತಾನು ಕೂಡ ಒಂದು ಸವಾಲಿದೆ. ಅದರಲ್ಲಿ ಬಹಳಷ್ಟು ಹಿಂದೆನೂ ಆಸಕ್ತಿ ಇತ್ತು. ಇವಾಗ ಅಧಿಕೃತವಾಗಿ ಅದನ್ನ ಬಗೆಹರಿಸುವಂಥದ್ದು ಕರ್ತವ್ಯ ಬಂದಿರೋ ಕಾರಣಕ್ಕಾಗಿ ಅದನ್ನ ಅನುಷ್ಠಾನಕ್ಕೆ ನಮ್ಗೆ ಬೇರೆ ಬೇರೆ ಅವಕಾಶಗಳು ಸಿಕ್ಕಿದಾವೆ. ಎಲಿಫೆಂಟ್ ಬ್ಯಾರಿಕೇಡಿಂಗ್ ಇಂದ ಹಿಡಿದು ಜನರಲ್ಲೇ ಒಂದ್ ರೀತಿ ತಮ್ಮ ಪದ್ಧತಿ ಬದಲಾವಣೆ ಮಾಡಬೇಕಾಗಿರುವಂತದ್ದು ಬಹಳಷ್ಟು ಇದೆ. ಇದು ಇವತ್ತು ಇಲ್ಲಿ ನಿಲ್ಲಲ್ಲ ಇದು ಸಮಸ್ಯೆಗಳು, ಈ ವನ್ಯಜೀವಿ ಮಾನವ ಸಂಘರ್ಷ. ಅದಕ್ಕೆ ನಮ್ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಮತ್ತೆ ಒಳ್ಳೆ ಸಂರಕ್ಷಣೆಯ ಪದ್ಧತಿಗಳು ಶುರು ಆಗಿರೋ ಕಾರಣಕ್ಕಾಗಿ ಆನೆಗಳು, ಹುಲಿಗಳು, ಚಿರತೆ ಎಲ್ಲ ಅದರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಭಾರತದಲ್ಲಿ. ಸೊ ಇದು ನಾವು ಒಳ್ಳೆ ಬರೀ ಜನರ ಒಂದು ಪದ್ಧತಿ ಬದಲಾವಣೆ ಮಾಡೋ ಮೂಲಕ ಮತ್ತು ತಂತ್ರಜ್ಞಾನ ಹಾಗೂ ಒಂದು ರೀತಿಯ ಏನು ಚೌಕಟ್ಟನ್ನು ರೂಪಿಸಬೇಕಾಗಿದೆ ಅದೆಲ್ಲ ನಡುವೆ. ಅದ್ರ ಜೊತೆಗೆ ಮತ್ತೆ ಕೊನೆಯದಾಗಿ ವಿದ್ಯಾಭ್ಯಾಸ, ಅದು ಕೂಡ ಒಂದ್ ರೀತಿ ಅರಮನೆಯಲ್ಲೇ ಬಂದಿದೆ. ನಮ್ಗೆ ಯಾವಾಗ್ಲೂ ಅರ್ಥ ಆಗಿತ್ತು ಸಮಾಜದಲ್ಲಿ ಇರುವಂತದ್ದು ಎಲ್ಲ ಸಮಸ್ಯೆಗಳನ್ನು, ಯಾವುದೇ ಒಂದು ವಿದ್ಯಾಭ್ಯಾಸ ಎಲ್ಲಕ್ಕೂ ಒಂದು ಉತ್ತರ ಅಲ್ಲ, ಆದ್ರೂ ಸಹ ನೀವು ಎಲ್ಲ ಒಂದು ಇಡೀ ವಿಶ್ವದಲ್ಲೇ ನೀವು ಅಧ್ಯಯನ ಮಾಡಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋ ಮೂಲಕ ಒಂದ್ ರೀತಿ ಸಮಾಜಕ್ಕೆ ಒಳ್ಳೇದೇ ಆಗುತ್ತೆ. ಕೊನೆಯದಾಗಿ ಅದು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ, ತಮ್ಮದೇ ಆದ ಸ್ವಾವಲಂಬಿಕವಾಗಿ ಬದುಕಕ್ಕಾಗಿ ಎಲ್ಲಕ್ಕೂ ಕೂಡ ಒಂದ್ ರೀತಿ ವಿದ್ಯಾಭ್ಯಾಸನೇ ಉತ್ತರ.
ಸೊ ಅದಕ್ಕೆ ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ನಾವು ಅನೇಕ ಸಂಘ ಸಂಸ್ಥೆಗಳ ಮೂಲಕ ಬಹಳಷ್ಟು ಕೆಲಸ ಮಾಡ್ತಾ ಇದ್ವಿ. ಈಗ ಏನು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ನೀತಿ ನಿಯಮಗಳ ಮೂಲಕ ಅದು ಅನುಷ್ಠಾನ ತರೋ ಮೂಲಕ ಇವತ್ತು ಅದಕ್ಕಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂತದ್ದು ಅವಕಾಶ ಇದೆ. ಸಂಸದರಾಗಿರಿ, ಸಾಕಷ್ಟು ಹೊರಗಡೆನೆ ಬಿಸಿ ಇರ್ತೀರಿ, ಫ್ಯಾಮಿಲಿ ಟೈಮ್ ಕೊಡಕ್ ಆಗ್ತಾ ಇದೆಯಾ? ಇಲ್ಲ, ಅದು ಒಂದು ಕಡೆನೆ ಏನಾದ್ರು ಸಮಸ್ಯೆ ಇದ್ರೆ ಈ ಒಂದು ಏನು ಸಂಸದರ ಕೆಲಸ ಅಲ್ಲಿ ಅದು ಒಂದೇ ಒಂದು ಸಮಸ್ಯೆ ಆಗಿರೋದು. ಅದೊಂದು ನಿಜಕ್ಕೂ ಆ ತ್ಯಾಗಕ್ಕೆ ನಾವು ಯಾವತ್ತು ಯೋಚನೆ ಮಾಡ್ತಾ ಇರ್ತೀವಿ. ಅದು ಆದಷ್ಟು ಏನು ಸಮಯ ಕೊಡಬೇಕಾಗಿದೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಅರಮನೆಗೆ, ಅದು ಇವಾಗ ಕೊಡಕ್ ಆಗ್ತಾ ಇಲ್ಲ. ಆದ್ರೂ ಸಹ ಜನರ ಸೇವೆ ಮಾಡುವಾಗ ಮತ್ತು ನೀವು ಏನಾದ್ರು ಇನ್ನು ದೊಡ್ಡ ಮಟ್ಟದಲ್ಲಿ ನೀವು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕಂದ್ರೆ ಕೆಲವು ತ್ಯಾಗಗಳು ಇದ್ದೇ ಇರ್ತವೆ ಸಹಜವಾಗಿ. ಅದೇ ತಮ್ಮ ವೃತ್ತಿ ಜೀವನದಲ್ಲೂ ನೀವು ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಇನ್ನೊಂದ್ ಕಡೆ ನೀವು ತ್ಯಾಗ ಮಾಡ್ಬೇಕಾಗತ್ತೆ. ಈಗ ನೀವು ಡಯಟಿಂಗ್ ಅಲ್ಲಿ ನಿಮ್ಗೆ ನೀವು ವೇಟ್ ಕಮ್ಮಿ ಮಾಡ್ಕೋಬೇಕಂದ್ರೆ ಸಹಜವಾಗಿ ಎಲ್ಲಾ ಸ್ವೀಟ್ಸ್ಗಳು ಏನು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಸೊ ಅದು ಅದೇ ರೀತಿ ಒಳ್ಳೇದ್ ಮಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಇಷ್ಟ ಇರುವಂತದ್ದು ಏನು ಕೆಲವು ಅನುಭವಗಳು ಮಿಸ್ ಮಾಡ್ತೀರಾ, ಕೆಲವು ಒಳ್ಳೆ ಏನು ಸಮಯ ಏನು ಇರ್ಬೋದಾಗಿತ್ತು ತಮ್ಮ ಮಕ್ಕಳ ಜೊತೆ, ತಮ್ಮ ವೈಫ್ ಜೊತೆಗೆ, ತಾಯಿ ಜೊತೆಗೆ, ಅದಿಲ್ಲ. ಸೊ ಅದು ತ್ಯಾಗ ಇದ್ದೇ ಇರುತ್ತೆ. ಆದ್ರೂ ಸಹ ಭವಿಷ್ಯದಲ್ಲಿ ಅವ್ರಿಗೋಸ್ಕರ ಮುಂಬರೋ ಪೀಳಿಗೆಗೋಸ್ಕರನೇ ಒಂದು ಒಳ್ಳೆ ಚೌಕಟ್ಟು, ಒಳ್ಳೆ ವ್ಯವಸ್ಥೆ ರೂಪಿಸ್ಗೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಇದೀವಿ. ಸೊ ಅವರು ಅರ್ಥ ಮಾಡ್ಕೋತಾರೆ, ಮತ್ತೆ ಆ ಕೆಲಸದಲ್ಲಿ ಬಹುಶಃ ಒಂದು ತೃಪ್ತಿನೂ ಸಿಗುತ್ತೆ. ಅರಮನೆ ಹಾಗೂ ಸರ್ಕಾರದ ನಡುವೆ ಸಂಘರ್ಷ, ಲೀಗಲ್ ಫೈಟ್ ಇದ್ದೇ ಇರುತ್ತೆ ಸರ್. ಅದು ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ ಹಂತದ ಜಯ ಸಿಕ್ಕಿದೆ ಅನ್ನೋ ರೀತಿನೂ ಇದೆ. ಸೊ ತಮ್ಮ ಪರವಾಗಿ ಸೊ ಏನ್ ಹೇಳ್ತೀರಿ ಅದಕ್ಕೆ? ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ತಕರಾರಿದೆ. ಕಾನೂನು ದೃಷ್ಟಿಯಲ್ಲಿ ನಾವು ಯಾವತ್ತೂ ಸರಿಯಾದ ಮಾರ್ಗದಲ್ಲಿ ಇದೀವಿ. ಇಲ್ಲ ಅಂದ್ರೆ ಕೋರ್ಟ್ಗಳು, ನ್ಯಾಯಾಲಯದಿಂದ ಇಂಥ ಒಂದು ಆದೇಶ ಬರೋದಿಲ್ಲ. ಕಾನೂನು ಯಾವತ್ತು ನಮ್ ಕಡೆ ಇದೆ. ಆದ್ರೆ ಸರ್ಕಾರ ಅವರ ಒಂದು ಕೈಯಲ್ಲಿದೆ, ಪವರ್ ಅವ್ರ ಕೈಯಲ್ಲಿದೆ. ಸೊ ಅವರು ಹೊಸ ಕಾಯ್ದೆಗಳು, ಮಸೂದೆಗಳು ತಂದು ಅವರು ಒಂದು ಬೇರೆ ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೆ ಅವ್ರಿಗೂ ಕೂಡ ಅವಕಾಶ ಇದೆ. ಸೊ ನಮ್ಗೆ ಸುಪ್ರೀಂ ಕೋರ್ಟ್ ಇಂದ ಒಳ್ಳೆ ಆದೇಶ ಬಂದ್ರು ಸಹ ಇವರು ಒಂದು ಕಾಯ್ದೆಯನ್ನು ಅನುಷ್ಠಾನ ಮಾಡಿ ಅದಕ್ಕೆ ತಪ್ಪಿಸ್ಲಿಕ್ಕೆ ಅವ್ರ ಕೆಲಸವನ್ನು ಮಾಡ್ಕೋತಾ ಇದ್ರು. ಇದು ಇವತ್ತು ನಾಳೆ ನಾವು ಬಗೆಹರಿಸುವಂತದ್ ಕೆಲಸ ಅಲ್ಲ, ನಡೀತಾ ಇರತ್ತೆ. ನೋಡೋಣ, ಬಹುಶಃ ಭವಿಷ್ಯದಲ್ಲಿ ನಮ್ಗೇನಿದೇನು ಸಂತೋಷದ ವಿಚಾರ ಅಲ್ಲ. ನಾವು ಕನ್ನಡಿಗರೇ ರೂಪಿಸಿರುವಂತ ಸರ್ಕಾರದ ಜೊತೆ ಇವತ್ತು ಹಿಂದೆ ಒಂದ್ ಕನ್ನಡಿಗರಿಗೋಸ್ಕರ ಮಾಡ್ತಾ ಇರುವಂತದ್ದು ಎಲ್ಲ ಕೆಲಸ ಆಗಿರುವಂತದ್ದು ಅಂಶ ಇವತ್ತು ಆ ಒಂದು ಕನ್ನಡಿಗರೇ ರೂಪಿಸಿರುವಂತ ಸರ್ಕಾರದ ಜೊತೆ ನಮ್ಗೆ ಸಂಘರ್ಷ ಇರೋದು ನಮ್ಗೇನ್ ಸಂತೋಷದ ವಿಚಾರ ಅಲ್ಲ, ಅದೇನ್ ಖುಷಿ ಪಡಲ್ಲ. ಮತ್ತೆ ಪದೇ ಪದೇ ನ್ಯೂಸ್ ಪೇಪರ್ ಅಲ್ಲಿ ಓದ್ಬೇಕಾಗಿರೋದು ಕರ್ನಾಟಕ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇರೋದು ಅದೇನ್ ಸಂತೋಷ ಅಲ್ಲ ನಮ್ಗೆ. ಕಾನೂನು ಏನಿದೆ ಅದು ಪಾಲಿಸ್ಲಿ. ನಮ್ಮ ಏನು ಭಾರತ ಒಂದು ಗಣರಾಜ್ಯೋತ್ಸವ ಆಗಿರೋ ಸಂದರ್ಭದಲ್ಲಿ ಈ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಮಹಾರಾಜರ ನಡುವೆ ಏನು ಅಗ್ರಿಮೆಂಟ್ ಇತ್ತು ಅದನ್ನ ಪಾಲಿಸ್ಲಿ ಅಷ್ಟೇ. ನಮ್ಗೇನು ಜಾಸ್ತಿ ಏನ್ ಬೇಕಾಗಿಲ್ಲ. ನಾವೇನು ಹೊಸ ಅಥವಾ ನಮ್ಗೆ ವಿಶೇಷವಾಗಿ ನಮ್ಗೇನು ಹಕ್ಕು ಬೇಕಾಗಿಲ್ಲ. ಒಂದು ಏನು ಆ ಸಂವಿಧಾನ ರಚಿಸುವಂತ ಸಮಯದಲ್ಲಿ ಏನ್ ಅಗ್ರಿಮೆಂಟ್ ಇತ್ತು, ನಾವು ಮೈಸೂರು ಭಾರತಕ್ಕೆ ಒದಗಿಸಿದ ಸಂದರ್ಭದಲ್ಲಿ ಏನ್ ಅಗ್ರಿಮೆಂಟ್ ಇತ್ತು ಅದನ್ನ ನೀವು ಅದೇ ಅಂತ ನೀವು ಕೆಲಸ ಮಾಡಿ. ಮತ್ತೆ ಇವತ್ತು ನಾವು ಸಾಮಾನ್ಯ ಒಂದು ಏನು ಸಿಟಿಸನ್ಸ್ ಆಗಿದ್ದೀವಿ, ಭಾರತ ದೇಶದ ಭಾರತೀಯರಾಗಿ ಏನು ಸಾಮಾನ್ಯವಾಗಿ ಎಲ್ಲರಿಗೂ ಲಭ್ಯವಿರುವಂತದ್ದು ಹಕ್ಕುಗಳು ಅದನ್ನೇ ನಮಗೂ ಕೂಡ ನೀವು ಕೊಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ. ನನ್ನ ಕಡೆ ಪ್ರಶ್ನೆ ಸರ್, ಇದು ರಾಜಕೀಯ ಅಂದ್ರೆ ಎಲ್ಲವನ್ನ ಬದಿಗಿಟ್ಟು ಔಟ್ ಆಫ್ ಕ್ಯೂರಿಯಸ್ ಕೇಳ್ತಾ ಇದ್ದೀನಿ. ಈಗ ನಿಮ್ಮ 2ನೇ ಪುತ್ರನಿಗೆ ಯುಗಾಧ್ಯಕ್ಷ ಅಂತ ನಾಮಕರಣ ಮಾಡಿದಿರಿ. ಬಹಳ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ಗಾಡ್ ಆಫ್ ದ ಎರಾ ಅಂತ ಹೇಳ್ಬೋದು, ಅಥವಾ ಆ ಹೆಸರು ಯಾಕೆ, ಅದರ ವಿಶೇಷತೆ ಏನು? ಈ ಯುಗದ ಅಧ್ಯಕ್ಷ ಅಂದ್ರೆ ಶಿವನ ಹೆಸರು ಅಷ್ಟೇ, ಅದೇನ್ ದೊಡ್ಡ ವಿಚಾರ ಅಲ್ಲ. ಅದರಲ್ಲಿ ಇಷ್ಟ ಆಯ್ತು ಹೆಸರು. ತಾಯರಾಗ್ಲೇ ಹೇಳಿದ್ರು ಕೃಷ್ಣ ಜೋಡಿಯವ್ರ ಹೆಸರು ಇರಬೇಕು ಅವ್ರಿಗೆ ಅಂತ. ಸೊ ನಿಮ್ ಮೊದಲನೇ ಒಂದು ಏನು ಅದಕ್ಕೆ ಜೋಡಿಸುವಂತದ್ದು ಏನು ಹೆಸರು ಬೇಕು ಅಂತ ನಮ್ಗೆ ಬಿಟ್ಟಿದ್ದು. ಸೊ ಯುಗಾಧ್ಯಕ್ಷ ಅಂತ ನಾವು ತೀರ್ಮಾನ ಮಾಡಿದ್ವಿ ಅಷ್ಟೇ. ಇದು ಶಿವನ ಹೆಸರು ಒಂದು ಕಾಲಕ್ಕೆ ಅಂದ್ರೆ ಈ ಅಧ್ಯಕ್ಷರಾಗಿ ಅಂತ ಅಥವಾ ಆ ಸಮಯದ ಒಂದು ಆಳ್ತಾ ಇರುವಂತದ್ದು ಏನು ದೇವರಿರತ್ತೆ, ಶಿವನ ಹೆಸರು. ಭಾರತದಲ್ಲಿ ಸಹ ಎಲ್ಲರೂ ಸಹ ನಮ್ಮ ಏನು ಐದರ್ ಭಾರತೀಯ ಪರಂಪರೆಯಿಂದ ಒಂದು ಹೆಸರನ್ನ ಗುರುತಿಸ್ತೀವಿ ಅಥವಾ ಭಾರತೀಯ ಒಂದು ನಮ್ಮ
ಪರಂಪರೆ ಒಂದು ದೇವರ ಹೆಸರನ್ನು ಇಡ್ತೀವಿ. ಸೊ ಅದು ಸಹಜವಾಗಿ ಆಗಿದೆ. ನಮ್ಮ ಮೊದಲು ಮಗನೂ ಕೂಡ ಆದ್ಯ ಅದು ಕೂಡ ಶಿವನ ಹೆಸರು. ಸೊ ಅದು ಸಹಜ ಹೆಸರು ಇಷ್ಟ ಆಯ್ತು ಅಷ್ಟೇ. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್, ಎಸ್ಪೆಷಲಿ ಮಕ್ಕಳನ್ನ ಹೊರಗಡೆ ಹೋದಾಗ? ನೋಡಿ, ಅದಕ್ಕೂ ಸಮಯ ಕೊಡ್ಲೇಬೇಕಾಗಿದೆ. ಅದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರತ್ತೆ ಅದಕ್ಕೆ. ಸೊ ನಾನು ಇಲ್ಲಿ ಮೈಸೂರಲ್ಲಿ ಇರುವಾಗ ಬೆಳಗ್ಗೆ ಅಥವಾ ಸಾಯಂಕಾಲ ಟೈಮ್ ಇದ್ರೆ ಬರ್ತೀನಿ, ಇದ್ದೇ ಇರ್ತೀನಿ ಅವ್ರ ಜೊತೆಗೇನೆ. ಸಾಮಾನ್ಯವಾಗಿ ಸಾಯಂಕಾಲ ಹೊತ್ತು 1 ಅವರ್ ಆದ್ರೂ ಅವರು ಮಲ್ಕೊಳ್ಳೋಕ್ ಮುಂಚೆ ಇಬ್ರು ಮಗನ ಜೊತೆ ಇದ್ದೇ. ಓಕೆ ಸರ್, ಇನ್ನೇನು ಯುಗಾದಿ ಹಬ್ಬ ಕೂಡ ಹತ್ರ ಇದೆ. ನಾಡಿನ ಯುವಕರಿಗೆ ಏನ್ ಹೇಳ್ತೀರಿ? ಬಹಳ ಸೆನ್ಸಿಟಿವ್ ಆಗ್ತಾ ಇದಾರೆ ಯುವಕರು. ಆಸ್ ಅ ಯೂತ್ ನೀವು ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಮೆಸೇಜ್ ಕನ್ವೆ ಮಾಡ್ತೀರಿ? ನಾನು ಇನ್ನು ಯುವಕರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಿದೆ, ಎಲ್ಲರಿಗೂ ತಮ್ಮದೇ ಆದ ಜೀವನದಲ್ಲಿ ಏನ್ ಸಾಧಿಸ್ಬೇಕು, ಏನ್ ಗುರಿ ಇದೆ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ನಮ್ಗಿಂತ ಹೆಚ್ಚಾಗಿ. ಅದಷ್ಟೇ ಯುಗಾದಿಯ ಒಂದು ಸಂದೇಶ ಏನು ಸಾವಿರಾರು ವರ್ಷದಿಂದ ಒಂದೇನೆ. ಎಲ್ಲ ನಾವು ನಿಲುವುಗಳನ್ನು ಸಾಮಾನ್ಯವಾಗಿ ಸ್ವೀಕರಿಸಬೇಕಾಗಿದೆ. ಜೀವನದಲ್ಲಿ ಅದೆಲ್ಲ ಬರ್ತಾ ಇರುತ್ತೆ. ಅದ್ರಲ್ಲಿ ಏನ್ ಬದಲಾವಣೆ, ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಗಂಡಸು ಇರ್ಬೋದು, ಹೆಂಗಸರು ಇರ್ಬೋದು, ಎಲ್ಲಾನು ಕೂಡ ಅದು ಒಂದೇನೆ, ಎಲ್ಲಾರ್ಗು ನಮ್ಮ ಮುಂದೆ ಇರುವಂತದ್ದು. ಎಲ್ಲ ಸಾಮಾನ್ಯವಾಗಿ ಸ್ವೀಕರಿಸಿ, ಮತ್ತೆ ಏನು ನಮ್ಗೆ ಒಳ್ಳೆ ಕೆಲಸ ಮಾಡುವಂತದ್ದು ಏನು ಅವಕಾಶ ಸಿಗುತ್ತೆ ಅದು ಒಳ್ಳೇದ್ ಮಾಡಿ, ಬೇರೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗತ್ತೆ ಅಂತ ಅಷ್ಟೇ. ಸರ್, ಬಹಳ ಧನ್ಯವಾದಗಳು. ಆಲ್ಮೋಸ್ಟ್ ಇಷ್ಟೋ ತನಕ ನಮ್ಗೆ ಟೈಮ್ ಅನ್ನ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲಾ ಯೋಜನೆಗಳು ಸಾಕಾರಗೊಳ್ಳಿ, ನಿಮ್ಮ ಕನಸುಗಳು ಎಲ್ಲವೂ ಕೂಡ ಈಡೇರೋ ರೀತಿಯಾಗಿ ಅದೊಂದು ದಾರಿ ಸಾಗುವರ್ಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರ್ಲಿ. ನಿಮ್ಮ ಮೂಲಕ ಮೈಸೂರಿನ ಜನತೆ, ಕೊಡಗು ಜನತೆಗೆ ಇನ್ನೊಂದಷ್ಟು ಹೆಚ್ಚಿನ ಸಹಕಾರ ಆಗ್ಲಿ ಅಂತ ನಾನು ಕೂಡ ಆಶಿಸ್ತಾ ಧನ್ಯವಾದ ಸರ್. ಧನ್ಯವಾದ, ಬಹಳ ಸಂತೋಷ. ಮತ್ತೆ ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದಲ್ಲ ವೀಕ್ಷಕರು, ಇದಿಷ್ಟು ಮೈಸೂರಿನ ಮಹಾರಾಜರು ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರ ಅನುದಾನದ ಮಾತುಗಳಾಗಿತ್ತು. ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಈ ಮಾತುಕತೆ, ಅವರ ಕನಸುಗಳು ಎಲ್ಲವೂ ಕೂಡ ಸಾಕಾರ ಆಗ್ಲಿ ಅಂತ ನಾನು ಕೂಡ ಆಶಿಸ್ತಾ, ಮತ್ತೊಮ್ಮೆ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಶೇಷ ಕಾರ್ಯಕ್ರಮ ರಾಜಪಥ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಸರ್, ಮೈಸೂರು ಸಂಸ್ಥಾನ, ಮೈಸೂರು ಅರಸರು ಮೊದಲಿಂದಲೂ ಕೂಡ ಕಲೆಗೆ ಸಾಕಷ್ಟು ಒತ್ತು ಕೊಟ್ಕೊಂಡು ಬಂದಿದ್ದಾರೆ. ಇದು ಬಿದಿರಿ ಆರ್ಟ್ ಅಂತ ಸರ್, ಬಿದಿರಿ ಫಾರ್ಮ್ ಆಫ್ ಆರ್ಟ್. ಸೊ ನಮ್ ಕಡೆನ ನಿಮ್ಗೊಂದು ಪುಟ್ಟ ಕಾಣಿಕೆ.